ಪ್ರೀತಿಯ ತರಬೇತಿದಾರರೇ, ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ಈ ಹಿಂದೆ ನಡೆಸಿದಂಥ ತರಗತಿಗಳಲ್ಲಿ ಡ್ರಿಲ್ಸ್ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಡ್ರಿಲ್ ಇಲ್ಲದೆ ಡ್ರಿಲ್ಲಿಂಗ್ ಮಿಷನ್ನ ಬಳಸೋಕ್ಕಾಗಲ್ಲ, ಅದೇ ಥರ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲದೆ ಡ್ರಿಲ್ನು ಬಳಸೋಕ್ಕಾಗಲ್ಲ. ಎರಡೂ ನಮಗೆ ಅತಿ ಮುಖ್ಯ. ಆದರೆ ಇದನ್ನು ಬಳಸುವಾಗ ನಾವು ಈ ಡ್ರಿಲ್ನ ಮಿಷಿನ್ಗೆ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಡ್ರಿಲ್ಲಿಂಗ್ ಮಿಷಿನ್ಗೆ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಆ ಫಿಕ್ಸ್ ಮಾಡೋದಕ್ಕೆ ಹಲವಾರು ಡಿವೈಸ್ಗಳಿದ್ದಾವೆ. ಅದನ್ನು ನಾವು ಡ್ರಿಲ್ ಹೋಲ್ಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಫಾರ್ ಡ್ರಿಲ್ಲಿಂಗ್ ಆಪರೇಷನ್, the drills are to be held accurately and rigidly on the machine. ಡ್ರಿಲ್ಲಿಂಗ್ ಆಪ್ರೇಷನ್ ಆಗಬೇಕು ಅಂದರೆ ಡ್ರಿಲ್ಲು ಮಿಷಿನ್ಗೆ ತುಂಬ ಸ್ಟ್ರಾಂಗಾಗಿ, ರಿಜಿಡ್ಲಿ ಅಂದರೆ ಸ್ಟ್ರಾಂಗಾಗಿ ಅಂತ, ರಿಜಿಡ್ಲಿ ಅಂತಂದರೆ ತುಂಬ ಸ್ಟ್ರಾಂಗಾಗಿ ಮತ್ತು ಆ್ಯಕ್ಯುರೇಟಾಗಿ ಹೋಲ್ಡ್ ಆಗಬೇಕು, ಆ್ಯಕ್ಯುರೇಟಾಗಿ ಮತ್ತು ಸ್ಟ್ರಾಂಗಾಗಿ ಫಿಕ್ಸ್ ಆಗಬೇಕು. ಇದು ಸ್ಟ್ರಾಂಗಾಗಿ ಅಥವಾ ಆ್ಯಕ್ಯುರೇಟಾಗಿ ಫಿಕ್ಸ್ ಆಗಿಲ್ಲ ಅಂತಂದರೆ ಡ್ರಿಲ್ಲಿಂಗ್ ಆಪ್ರೇಷನು ಫೇಲ್ ಆಗುತ್ತೆ. ಅದರಲ್ಲಿ ದ ಕಾಮನ್ ಡ್ರಿಲ್ ಹೋಲ್ಡಿಂಗ್ ಡಿವೈಸಸ್, ಕಾಮನ್ನಾಗಿ ಡ್ರಿಲ್ ಹೋಲ್ಡಿಂಗ್ ಡಿವೈಸಸ್ಗಳು ಯಾವುದಪ್ಪ ಅಂದರೆ, ಒಂದು ಡ್ರಿಲ್ ಚೆಕ್ಸ್ ಮತ್ತು ಸ್ಲೀವ್ ಮತ್ತು ಸಾಕೆಟ್ಸ್. ಇದನ್ನು ಯೂಶ್ವಲಾಗಿ ನಾವು ಡ್ರಿಲ್ ಚೆಕ್ಸ್ ಅಂತ ಒಂದು ಕರಿತೀವಿ, ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್ ಅಂತ ಇನ್ನೊಂದು ಎರಡನ್ನೂ ಸೇರಿಸಿ ಒಟ್ಟಿಗೆ ಕರಿತೀವಿ. ಡ್ರಿಲ್ ಚೆಕ್ಸ್ ಒಂದು ಮತ್ತು ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್ ಒಂದು, ಇವೆರಡೂ ಡ್ರಿಲ್ ಹೋಲ್ಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಇದ್ರ ಮೂಲಕ ಡ್ರಿಲ್ನ ನಾವು ಡ್ರಿಲ್ಲಿಂಗ್ ಮಿಷಿನ್ಗೆ ಹೋಲ್ಡ್ ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಇಲ್ಲಿ ನೋಡಿ, ಡ್ರಿಲ್ ಚೆಕ್, ಇಲ್ಲೊಂದು ಫಿಗರ್ ಇದೆ ಡ್ರಿಲ್ ಚೆಕ್, ಹಾಗೆ ಇನ್ನೊಂದು ಫಿಗರ್ ಬರುತ್ತೆ ನೋಡಿ, ಇದು ಡ್ರಿಲ್ ಚೆಕ್. ಅದು ಡ್ರಿಲ್ ಚೆಕ್ದು ಪಾರ್ಟು, ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಇದೇನು ಅಂತ. ಇದರಲ್ಲಿ ಡ್ರಿಲ್ ಚೆಕ್ಕಲ್ಲಿ ಸ್ಟ್ರೈಟ್ ಶಾಂಕ್ ಡ್ರಿಲ್ಸ್ ಆರ್ ಹೆಲ್ಡ್ ಇನ್ ಡ್ರಿಲ್ ಚೆಕ್ಸ್. ಸ್ಟ್ರೈಟ್ ಶಾಂಕ್ ಡ್ರಿಲ್ ಮಾತ್ರ ನಾವು ಇದರಲ್ಲಿ ಹೋಲ್ಡ್ ಮಾಡೋದಕ್ಕೆ ಸಾಧ್ಯ. ಸ್ಟ್ರೈಟ್ ಶಾಂಕ್ ಡ್ರಿಲ್ನ ಇನ್ನೊಂದು ಹೆಸರು ಪ್ಯಾರಲಲ್ ಶಾಂಕ್. ಸ್ಟ್ರೈಟ್ ಶಾಂಕಿಗೆ ಇನ್ನೊಂದು ಹೆಸರು ಪ್ಯಾರಲಲ್ ಶಾಂಕ್ ಅಂತ ಕರಿತೀವಿ. ಆ ಪ್ಯಾರಲಲ್ ಶಾಂಕ್ ಅಥವಾ ಸ್ಟ್ರೈಟ್ ಶಾಂಕ್ ಡ್ರಿಲ್ಸನ್ನು ಇದರಲ್ಲಿ ಹೋಲ್ಡ್ ಮಾಡೋದಕ್ಕೆ ಆಗುತ್ತೆ. ಹಾಗೆ ಫಾರ್ ಫಿಕ್ಸಿಂಗ್ ಆ್ಯಂಡ್ ರಿಮೂವಿಂಗ್ ಡ್ರಿಲ್ಸ್, ದ ಚೆಕ್ಸ್ ಆರ್ ಪ್ರೊವೈಡೆಡ್ ಐದರ್ ವಿತ್ ಎ ಪಿನಿಯನ್ ಆ್ಯಂಡ್ ಕೀ ಆರ್ ಎ ನರ್ಲ್ಡ್ ರಿಂಗ್. ಇಲ್ಲಿ ನೋಡಿ, ಇಲ್ಲೊಂದು ಕೀ ಕೊಟ್ಟಿದ್ದಾನೆ, ಕೀ ಅಂತ ಕಾಣಿಸ್ತಾ ಇದೆಯಾ? ಈ ಕೀನ ಯೂಸ್ ಮಾಡಿಕೊಂಡು ನಾವು ಈ ಡ್ರಿಲ್ ಚೆಕ್ಗೆ ಫಿಕ್ಸ್ ಮಾಡೋದಾಗಲಿ ಅಥವಾ ಫಿಕ್ಸ್ ಮಾಡಿರೋದನ್ನ ರಿಮೂವ್ ಮಾಡೋದಾಗಲಿ ಮಾಡ್ತೀವಿ. ಈ ಕೀ ಬೇಕಾಗುತ್ತೆ. ಇನ್ನು ಕೆಲವು ಚೆಕ್ಸ್ ಇಲ್ಲಿ ಕೆಳಗಡೆ ಇದೆಯಲ್ಲ ಡ್ರಿಲ್ ಚೆಕ್ಕು, ಅದು ಡ್ರಿಲ್ನ ಇಟ್ಬಿಟ್ಟು ಬರೀ ಕೈಯಲ್ಲೇ ಟೈಟ್ ಮಾಡ್ಕೊಳ್ಳೋದು. ಅಲ್ಲಿ ಗ್ರಿಪ್ ಇರುತ್ತದೆ, ಅದು ಆ ಗ್ರಿಪ್ ಸಹಾಯ ಮಾಡುತ್ತೆ ನಮಗೆ ಟೈಟ್ ಮಾಡೋದಕ್ಕೆ ಮತ್ತು ಲೂಸ್ ಮಾಡೋದಕ್ಕೆ. ಅಲ್ಲಿ ಯಾವುದು ಕೀ ಇರೋದಿಲ್ಲ. ಬಟ್ ಜನರಲಾಗಿ ಯೂಸ್ ಮಾಡೋವಂಥದ್ದು ಇದು ಕೀಸು, ಡ್ರಿಲ್ ಚೆಕ್ ಆ್ಯಂಡ್ ಕೀ. ಅದನ್ನು ಡ್ರಿಲ್ ಚೆಕ್ ಕೀ ಅಂತಲೇ ಕರೀತಾರೆ. ಇಲ್ಲಿ ನೋಡಿ, ಡ್ರಿಲ್ ಚೆಕ್ಕು ಇಲ್ಲೊಂದು ಬಂತು, ಕಾಣಿಸ್ತಾ ಇದೆಯಾ ಫೋಟೋ ನೀಟಾಗಿ? ಇದರಲ್ಲಿ ದ ಡ್ರಿಲ್ ಚೆಕ್ಸ್ ಆರ್ ಹೆಲ್ಡ್ ಆನ್ ದ ಮಿಷಿನ್ ಸ್ಪಿಂಡಲ್ ಬೈ ಮೀನ್ಸ್ ಆಫ್ ಆ್ಯನ್ ಆರ್ಬರ್ ಫಿಟೆಡ್ ಆನ್ ದಿ ಡ್ರಿಲ್ ಚೆಕ್. ಈ ಡ್ರಿಲ್ ಚೆಕ್ಕಲ್ಲಿ ಒಂದು ಹಿಂದ್ಗಡೆ ಪೋರ್ಷನ್ ಫಿಕ್ಸ್ ಆಗಿದೆಯಲ್ಲ, ಅದನ್ನು ಆರ್ಬರ್ ಅಂತ ಕರೀತಾರೆ. ಡ್ರಿಲ್ ಚೆಕ್ ಮುಂದಗಡೆ ಪೋರ್ಷನ್ ಡ್ರಿಲ್ ಚೆಕ್ ಇದೆಯಲ್ಲ, ಅದು ಹಿಂದ್ಗಡೆ ಫಿಕ್ಸ್ ಆಗಿದೆಯಲ್ಲ, ಉದ್ದಕ್ಕೆ ಟೇಪರ್ ಇದೆಯಲ್ಲ, ಸ್ಲೋಪ್ ಹೋಗಿ ಟೇಪರ್ ಇದೆಯಲ್ಲ, ಆ ಪೋರ್ಷನ್ನ ಆರ್ಬರ್ ಅಂತ ಕರಿತೀವಿ. ಈ ಡ್ರಿಲ್ ಚೆಕ್ನ ಈ ಆರ್ಬರ್ ಮೂಲಕ ನಾವು ಡ್ರಿಲ್ಲಿಂಗ್ ಮಿಷಿನ್ಗೆ ಫಿಕ್ಸ್ ಮಾಡ್ತೀವಿ, ಡ್ರಿಲ್ಲಿಂಗ್ ಮಿಷಿನಲ್ಲಿರುವಂಥ ಸ್ಪಿಂಡಲ್ಗೆ ಫಿಕ್ಸ್ ಮಾಡ್ತೀವಿ. ಮತ್ತು ಟೇಪರ್, ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್, ನಾನು ಆವಾಗಲೇ ಹೇಳಿದೆ ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್ ಅಂತ ಒಟ್ಟಿಗೆ ಹೇಳ್ತೀವಿ ಅಂತ. ಟೇಪರ್, ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್. ಇಲ್ಲಿ ನೋಡಿ, ಸ್ಲೀವ್ಸು. ಟೇಪರ್ ಶಾಂಕ್ ಡ್ರಿಲ್ ಹ್ಯಾವ್ ಎ ಮೋರ್ಸ್ ಟೇಪರ್. ಟೇಪರ್ ಶಾಂಕ್ ಡ್ರಿಲ್ಲಲ್ಲಿ ಟೇಪರ್ ಶಾಂಕು, ಪ್ಯಾರಲಲ್ ಶಾಂಕು ಅಂತೆಲ್ಲ ಹೇಳಿದ್ವಲ್ಲ, ಅದರಲ್ಲಿ ಟೇಪರ್ ಶಾಂಕ್ ಡ್ರಿಲ್ಲು ಆ ಟೇಪರ್ಗೆ ಮೋರ್ಸ್ ಟೇಪರ್ ಅಂತ ಹೆಸರಿರುತ್ತೆ. ಮೋರ್ಸ್ ಟೇಪರ್ ಅಂತ ಕರೀತಾರೆ ಅದನ್ನು. ಮತ್ತು ಈ ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್ ಆರ್ ಮೇಡ್ ವಿತ್ ದ ಸೇಮ್ ಟೇಪರ್. ಈ ಸ್ಲೀವ್ಸು ಮತ್ತು ಸಾಕೆಟ್ಸನ್ನು ಆ ಸೇಮ್ ಮೋರ್ಸ್ ಟೇಪರ್ಸಲ್ಲೇ ಮಾಡಿರ್ತಾರೆ. ಸೊ ದಟ್ ದ ಟೇಪರ್ ಶಾಂಕ್ ಆಫ್ ದ ಡ್ರಿಲ್ when engaged will give a good wedging action. So that
ನಾವು ಈ ಇದು ಮಿಷಿನ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡಿದಾಗ ಅಥವಾ ಡ್ರಿಲ್ನ ಈ ಸ್ಲೀವ್ಸ್ಗೆ ಫಿಕ್ಸ್ ಮಾಡಿದಾಗ ರಿಜಿಡ್ಡಾಗಿ ಫಿಕ್ಸ್ ಆಗುತ್ತೆ ಮತ್ತು ತಂತಾನೇ ಫಿಕ್ಸ್ ಆಗುತ್ತೆ. ಅದಕ್ಕೆ ಟೈಮ್ ತೊಗೊಳ್ಳೋದು ಎಲ್ಲ ಇರೋದಿಲ್ಲ, ತಂತಾನೇ ಟಕ್ ಅಂತ ಫಿಕ್ಸ್ ಆಗುತ್ತೆ. ಇದು ನೋಡಿ ಇನ್ನೊಂದು, ಇದನ್ನು ಸಾಕೆಟ್ ಅಂತ ಕರೀತಾರೆ. ಆ ತಂತಾನೇ ಡೈರೆಕ್ಟಾಗಿ ಫಿಕ್ಸ್ ಆಗೋದ್ರಿಂದ ಅದನ್ನು ಡ್ಯೂ ಟು ದಿಸ್ ರೀಸನ್ ಮೋಸ್ಟ್ ಟೇಪರ್ಸ್ ಆರ್ ಕಾಲ್ಡ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್. ಅದಕ್ಕೆ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್ ಅಂತಲೂ ಕರೀತಾರೆ. ಈ ಸಾಕೆಟ್ಸು ಮತ್ತು ಸ್ಲೀವ್ಸಲ್ಲಿ ಎರಡರಲ್ಲೂ ಇರ್ತದೆ, ಒಳಗಡೆ ಇರುತ್ತೆ. ಮೇಲ್ಗಡೆನೂ ಇರ್ತದೆ ಟೇಪರು, ಒಳಗಡೆನೂ ಇರುತ್ತೆ ಟೇಪರು. ಮೇಲ್ಗಡೆ ಇರೋ ಟೇಪರು ಇದನ್ನು ಮಿಷಿನ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಇದ್ರ ಒಳಗಡೆ ಇರೋ ಟೇಪರು ಡ್ರಿಲ್ನ ಫಿಕ್ಸ್ ಮಾಡೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾಗೆ ಡ್ರಿಲ್ಸ್ ಆರ್ ಪ್ರೊವೈಡೆಡ್ ವಿತ್ 5 ಡಿಫ್ರೆಂಟ್ ಸೈಜಸ್ ಆಫ್ ಮೋರ್ಸ್ ಟೇಪರ್ಸ್. ಡ್ರಿಲ್ಸು 5 ಡಿಫ್ರೆಂಟ್ ಸೈಜಸ್ ಮೋರ್ ಟೇಪರ್ಸ್ನ ಹೊಂದಿರುತ್ತೆ. ಅದು MT1 ಇಂದ MT5. MT1 ಮೋಸ್ಟ್ ಟೇಪರ್, MT ಅಂದರೆ ಮೋಸ್ಟ್ ಟೇಪರ್ ನಂಬರ್ 1 ಮೋಸ್ಟ್ ಟೇಪರ್ ನಂಬರ್ 5 ತನಕ. ವೆನ್ ದ ಡ್ರಿಲ್ ಟೇಪರ್ ಶಾಂಕ್ ಈಸ್ ಸ್ಮಾಲರ್ ದ್ಯಾನ್ ದಿ ಮೆಷಿನ್ ಸ್ಪಿಂಡಲ್, ಟೇಪರ್ ಸ್ಲೀವ್ಸ್ ಆರ್ ಯೂಸ್ಡ್. ಕೆಲವು ಸಂದರ್ಭದಲ್ಲಿ ನಾವು ಉಪಯೋಗಿಸುವಂಥ ಡ್ರಿಲ್ ಇದೆಯಲ್ಲ, ಆ ಡ್ರಿಲ್ಲಲ್ಲಿ ಟೇಪರ್ ಶಾಂಕ್ ಇರುತ್ತಲ್ಲ, ಆ ಡ್ರಿಲ್ಲಲ್ಲಿರುವಂಥ ಟೇಪರ್ ಶಾಂಕು ಮಿಷಿನ್ ಸ್ಪಿಂಡಲ್ಗಿಂತ ಸೈಜ್ ಕಮ್ಮಿ ಇದ್ದರೆ, ಮಿಷಿನ್ ಸ್ಪಿಂಡಲ್ಗಿಂತ ನಾವು ಉಪಯೋಗಿಸುವಂಥ ಡ್ರಿಲ್ ಸೈಜ್ ಕಮ್ಮಿ ಇದ್ದರೆ, ಅಂಥ ಟೈಮಲ್ಲಿ ಆ ಡ್ರಿಲ್ನ ಮಿಷಿನ್ಗೆ ಫಿಕ್ಸ್ ಮಾಡೋದಕ್ಕೆ ಸ್ಲೀವ್ಸ್ನ ಉಪಯೋಗಿಸ್ತೀವಿ. ಯಾವಾಗ ಮಿಷಿನ್ ಸ್ಪಿಂಡಲ್ಗಿಂತ ನಾವು ಉಪಯೋಗಿಸುವಂಥ ಡ್ರಿಲ್ ಸೈಜು ಕಮ್ಮಿ ಇರುತ್ತೆ, ಟೇಪರ್ ಶಾಂಕ್ದು ಸೈಜ್ ಕಮ್ಮಿ ಇರುತ್ತೆ, ಮಿಷಿನ್ ಇದೆಯಲ್ಲ ಆ ಮಿಷಿನಲ್ಲಿರುವಂಥ ಸ್ಪಿಂಡಲ್ ಇದೆಯಲ್ಲ ಆ ಸ್ಪಿಂಡಲ್ಗಿಂತ ಕಮ್ಮಿ ಇದ್ದರೆ, ಅಂಥ ಸಂದರ್ಭದಲ್ಲಿ ಸ್ಲೀವ್ಸ್ನ ನಾವು ಉಪಯೋಗಿಸ್ತೀವಿ. ಮತ್ತು ಕೆಲವು ಸಂದರ್ಭದಲ್ಲಿ ಉಲ್ಟಾನೂ ಆಗುತ್ತೆ. ನಾವು ಉಪಯೋಗಿಸುವಂಥ ಡ್ರಿಲ್ ಟೇಪರ್ ಶಾಂಕ್ ಸೈಜು ಮಿಷಿನ್ ಸ್ಪಿಂಡಲ್ಗಿಂತ ದೊಡ್ಡದಾಗಿದ್ದರೆ ಆವಾಗ ನಾವು ಅಲ್ಲಿ ಈ ಸಾಕೆಟ್ಸ್ನ ಯೂಸ್ ಮಾಡ್ತೀವಿ. ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸು ಕ್ವಶನ್ ಕೇಳ್ತಾನೆ ಇರ್ತಾನೆ. ಸ್ಲೀವ್ಸು ಡ್ರಿಲ್ಲು ಚಿಕ್ಕದಾಗಿದ್ದು ಸ್ಪಿಂಡಲ್ ಸೈಜು ದೊಡ್ಡದಿದ್ದರೆ ಸ್ಲೀವ್ಸ್ ಉಪಯೋಗಿಸ್ತೀವಿ. ಡ್ರಿಲ್ಲು ದೊಡ್ಡದಿದ್ದು ಸ್ಪಿಂಡಲ್ ಸೈಜು ಚಿಕ್ಕದಿದ್ದರೆ ಸಾಕೆಟ್ನ ಯೂಸ್ ಮಾಡ್ತೀವಿ. ಸಾಕೆಟ್ಗೂ ಸ್ಲೀವ್ಸ್ಗೂ ವ್ಯತ್ಯಾಸ ನೋಡಿ. ಸ್ಲೀವ್ಸು ಎರಡೇ ಪೋರ್ಷನ್ನು, ಮೇಲ್ಗಡೆ ಟ್ಯಾಂಗು ಮತ್ತು ಬಾಡಿ. ಸಾಕೆಟಲ್ಲಿ 3 ಥರ ಇದೆ, ಮೇಲ್ಗಡೆ ಟ್ಯಾಂಗು ಮತ್ತು ಬಾಡಿ, ಪುನಃ ಬಾಡಿ ಇದೆ ನೋಡಿ. ಇದಿಷ್ಟು ನೋಡಿದ ತಕ್ಷಣ ನೀವು ಇದು ಸ್ಲೀವ್ಸು ಮತ್ತು ಸಾಕೆಟು ಅಂತ ಹೇಳಬೇಕು. ಆಮೇಲೆ ವೈಲ್ ಫಿಕ್ಸಿಂಗ್ ದ ಡ್ರಿಲ್ ಇನ್ ಎ ಸಾಕೆಟ್ ಆರ್ ಸ್ಲೀವ್, ದ ಟ್ಯಾಂಗ್ ಪೋರ್ಷನ್ ಶುಡ್ ಅಲೈನ್ ಇನ್ ದಿ ಸ್ಲಾಟ್. ನಾವು ಫಿಕ್ಸ್ ಮಾಡುವಾಗ ಅಲ್ಲಿ ಟ್ಯಾಂಗ್ ಇದೆಯಲ್ಲ, ಡ್ರಿಲ್ದು ಟ್ಯಾಂಗು, ಆ ಟ್ಯಾಂಗು ಕರೆಕ್ಟಾಗಿ ಅಲೈನ್ ಆಗಬೇಕು. ಅಲ್ಲೊಂದು ಸ್ಲಾಟ್ ಇರ್ತದೆ, ಅಲ್ಲಿ ಕರೆಕ್ಟಾಗಿ ಅಲೈನ್ ಆಗಬೇಕು. ಅದೇನು ಮಾಡುತ್ತೆ ಅಂತಂದರೆ, ದಿಸ್ ವಿಲ್ ಫೆಸಿಲಿಟೇಟ್ ದಿ ರಿಮೂವಲ್ ಆಫ್ ಡ್ರಿಲ್ ಆರ್ ಸ್ಲೀವ್ ಫ್ರಮ್ ದಿ ಮೆಷಿನ್ ಸ್ಪಿಂಡಲ್. ಅದು ಆ ಥರ ನೀವು ಕರೆಕ್ಟಾಗಿ ಅಲೈನ್ ಮಾಡಿ ಕೂರಿಸಿದ್ರೆ ಅದನ್ನು ಬಿಚ್ಕೊಳ್ಳುವಾಗ ನಮಗೆ ಈಸಿ ಆಗುತ್ತೆ. ಮಿಷಿನ್ ಸ್ಪಿಂಡಲ್ನಿಂದ ಸ್ಲೀವ್ನ ಬಿಚ್ಚೋಕ್ಕೆ ಅಥವಾ ಸ್ಲೀವಿಂದ ಡ್ರಿಲ್ನ ಬಿಚ್ಚೋಕ್ಕೆ ಭಾಳ ಈಸಿ ಆಗುತ್ತೆ. ಅಲ್ಲಿ ಕೊಟ್ಟಿರೋ ಪೋರ್ಷನ್ಗೆ ಕರೆಕ್ಟಾಗಿ ನಾವು ಅಲೈನ್ ಮಾಡಿ ನಾವು ಕೂರಿಸ್ಬೇಕಾಗುತ್ತೆ. ಅಲ್ಲೊಂದು ಸ್ಲಾಟ್ ಇರ್ತದೆ, ಆ ಸ್ಲಾಟ್ಗೆ ನಾವು ಅಲೈನ್ ಮಾಡಿ ಕೂರಿಸ್ಬೇಕಾಗುತ್ತೆ. ಮತ್ತು ಯೂಸ್ ಎ ಡ್ರಿಫ್ಟ್ ಟು ರಿಮೂವ್ ಡ್ರಿಲ್ಸ್ ಫ್ರಮ್ ಸಾಕೆಟ್ಸ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್. ಮತ್ತು ಡ್ರಿಲ್ಲಿಂಗ್ ಮಿಷಿನ್ಗೆ ನಾವು ಫಿಕ್ಸ್ ಮಾಡಿಬಿಡ್ತೀವಿ. ಆ ಫಿಕ್ಸ್ ಮಾಡಿದ್ಮೇಲೆ ಅದನ್ನು ರಿಮೂವ್ ಮಾಡೋದಕ್ಕೆ ಅಲ್ಲಿ ಒಂದು ಡ್ರಿಫ್ಟ್ ಅಂತ ಒಂದು ಡಿವೈಸ್ ಇದೆ, ಅದನ್ನು ತಗೊಂಡು ನಾವು ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಫಿಗರಲ್ಲಿ ಡ್ರಿಫ್ಟ್ ಇದೆ. ಆ ಡ್ರಿಫ್ಟನ್ನ ಮಿಷಿನ್ ಸ್ಪಿಂಡಲ್ಲಿರೋವಂಥ ಸ್ಲಾಟ್ಗೆ ಹಾಕ್ಬಿಟ್ಟು ಸುಮ್ಮನೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಡ್ರಿಲ್ಲು ಕೆಳಗಡೆ ಬಂದುಬಿಡುತ್ತೆ. ಭಾಳ ಸಿಂಪಲ್ಲಾಗಿ ಕೈಲೇ ಮಾಡ್ಬೋದು. ಹ್ಯಾಮರು ಏನೋ ಅವಶ್ಯಕತೆಯೇ ಇರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಸುಮ್ಮನೆ ಜಸ್ಟ್ ಟ್ಯಾಪ್ ಮಾಡೋದು, ಸುತ್ತಿಗೆ ತಗೊಂಡು ಜೋರಾಗಿ ಹೊಡೆಯೋದಲ್ಲ, ಸುಮ್ಮನೆ ಟಕ್ ಅಂತ ಮಾಡ್ತೀವಲ್ಲ ಆ ಥರ ಜಸ್ಟ್ ಟ್ಯಾಪ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಮತ್ತು ವೈಲ್ ರಿಮೂವಿಂಗ್ ದಿ ಡ್ರಿಲ್ ಫ್ರಮ್ ದ ಸಾಕೆಟ್ಸ್ ಅಥವಾ ಸ್ಲೀವ್ಸ್, ಡೋಂಟ್ ಅಲೋ ಇಟ್ ಟು ಫಾಲ್ ಆನ್ ದಿ ಟೇಬಲ್ ಆರ್ ಜಾಬ್. ಆ ರಿಮೂವ್ ಮಾಡುವಾಗ ನೀವು ಡ್ರಿಲ್ ಕಡೆ ಗಮನ ಕೊಟ್ಟಿರಬೇಕು. ನೀವು ಡ್ರಿಲ್ನ ಹಿಡ್ಕೊಳ್ದೇ ಡೈರೆಕ್ಟಾಗಿ ಡ್ರಿಫ್ಟ್ ಹಾಕ್ಬಿಟ್ಟು ಜಸ್ಟ್ ಟ್ಯಾಪ್ ಮಾಡಿದ್ರೆ ಡ್ರಿಲ್ಲು ಟಕ್ ಅಂತ ಕೆಳಗಡೆ ಇರೋವಂಥ ಟೇಬಲ್ ಮೇಲೋ ಅಥವಾ ನೀವು ಮಾಡ್ತಾ ಇರೋವಂಥ ವರ್ಕ್ ಮೇಲೋ ಬೀಳುತ್ತೆ. ಬಿದ್ದಾಗ
ಡ್ರಿಲ್ಲು ಹಾಳಾಗುವಂಥ ಸಂದರ್ಭಗಳು ಇರ್ತವೆ ಮತ್ತು ವರ್ಕು ಹಾಳಾಗುವಂಥ ಸಂದರ್ಭಗಳು ಬರುತ್ತವೆ. ಮತ್ತು ಡ್ರಿಲ್ ಚೆಕ್ಸ್ ಆರ್ ಮೇಡ್ ಫ್ರಮ್ ಸ್ಪೆಷಲಿ ಅಲಾಯ್ ಸ್ಟೀಲ್ಸ್. ಈ ಡ್ರಿಲ್ ಚೆಕ್ಸ್ನ ಸ್ಪೆಷಲ್ಲಾಗಿ ಅಲಾಯ್ ಸ್ಟೀಲ್ಸಿಂದ ಮಾಡಿರ್ತಾರೆ. ಮತ್ತು ಡ್ರಿಲ್ ಸ್ಲೀವ್ಸ್ ಆರ್ ಮೇಡ್ ಫ್ರಮ್ ಕೇಸ್ ಹಾರ್ಡನ್ಡ್ ಸ್ಟೀಲ್. ಮತ್ತು ಅದನ್ನು ಕೇಸ್ ಹಾರ್ಡ್ನಿಂಗ್ ಮಾಡಿರ್ತಾರೆ. ಕೇಸ್ ಹಾರ್ಡ್ನಿಂಗ್ ಮಾಡಿರುವಂಥ ಸ್ಟೀಲಲ್ಲಿ ಮಾಡಿರ್ತಾರೆ. ಕೇಸ್ ಹಾರ್ಡ್ನಿಂಗ್ ಅಂದರೆ ಏನು ಅಂತ ನಿಮಗೆ ಹೀಟ್ ಟ್ರೀಟ್ಮೆಂಟಲ್ಲಿ ಬರುತ್ತೆ, ಆವಾಗ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಮತ್ತು ಇಲ್ಲೊಂದು ಸಿಂಪಲ್ ಡಯಾಗ್ರಾಮ್ ಆಫ್ ಡ್ರಿಲ್ ಚೆಕ್ಸ್ ಆ್ಯಂಡ್ ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್. ಇಲ್ಲಿ ಒಂದು ಸಿಂಪಲ್ ಒಂದು ಡಯಾಗ್ರಾಮ್ ಇದೆ ನೋಡಿ. ಮಧ್ಯದಲ್ಲಿ ಮಿಷಿನ್ ಇದೆ, ಆ ಮಧ್ಯದಲ್ಲಿ ಮಿಷಿನಲ್ಲಿ ಸ್ಪಿಂಡ್ಲ್ ಇದೆ. ಆ ಸ್ಪಿಂಡ್ಲಿಗೆ ಲೆಫ್ಟಲ್ಲಿ ತೋರಿಸ್ತಾ ಇದೆ ನೋಡಿ. ಸ್ಪಿಂಡಲ್ಲು ಲೆಫ್ಟಲ್ಲಿ ಮೇಲ್ಗಡೆ ಭಾಗ ಇದೆಯಲ್ಲ, ಅದು ಮಿಷಿನ್ ಸ್ಪಿಂಡಲ್ಲು ದೊಡ್ಡದಾಗಿ ತೋರಿಸಿರೋದು. ಲೆಫ್ಟಲ್ಲಿ ಮೇಲ್ಗಡೆ ಭಾಗ ಮತ್ತು ರೈಟಲ್ಲೂ ಮೇಲ್ಗಡೆ ಭಾಗ ಇರುವಂಥದ್ದು ಮಿಷಿನ್ ಸ್ಪಿಂಡಲ್ಲು, ಅದನ್ನು ದೊಡ್ಡದಾಗಿ ತೋರಿಸಿದ್ದಾನೆ. ಅದ್ರ ಕೆಳಗಡೆ ಆರ್ಬರ್ ಇದೆ ನೋಡಿ, ಮಧ್ಯದ್ದು ಆರ್ಬರ್ ಮೂಲಕ ಚೆಕ್ಗೆ ಫಿಕ್ಸ್ ಆಗಿರ್ತದೆ. 2 ಥರ ಚೆಕ್ ಇದೆ, ಕೈಯಲ್ಲಿ ತಿರುಗಿಸ್ಕೊಳ್ಳೋದು ಮತ್ತು ಡ್ರಿಲ್ ಚೆಕ್ ಕೀನ ಉಪಯೋಗಿಸುವಂಥದ್ದು. 2 ಥರ ಚೆಕ್ ಇದೆ. 2 ಥರ ಚೆಕ್ಕಿಗೂ ಈ ಆರ್ಬರು ಇಂಪಾರ್ಟೆಂಟು. ಈ ಆರ್ಬರಿಂದ ಡ್ರಿಲ್ ಚೆಕ್ಕಿಂದ ಡ್ರಿಲ್ಲು. ಇದು ಸ್ಟ್ರೈಟ್ ಶಾಂಕ್ ಡ್ರಿಲ್ನ ಫಿಕ್ಸ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಸ್ಪಿಂಡಲ್ಲು, ಆರ್ಬರು ಆದ ತಕ್ಷಣ ನೆಕ್ಸ್ಟು ಡ್ರಿಲ್ ಚೆಕ್ಕನ್ನ ಕೀ ಉಪಯೋಗಿಸೋರು ಯೂಸ್ ಮಾಡ್ಬೋದು, ಕೀ ಇಲ್ಲದೇನೂ ಯೂಸ್ ಮಾಡ್ಬೋದು. ಮತ್ತು ಕೆಳಗಡೆ ಇರೋದು ಪ್ಯಾರಲಲ್ ಶಾಂಕ್ ಡ್ರಿಲ್ ಚೆಕ್ ಅಥವಾ ಸ್ಟ್ರೈಟ್ ಶಾಂಕ್ ಡ್ರಿಲ್ ಚೆಕ್. ರೈಟ್ ಸೈಡಲ್ಲಿರೋದು ಸೇಮ್ ಮೇಲ್ಗಡೆ ಡ್ರಿಲ್ಲಿಂಗ್ ಮಿಷಿನ್ ಸ್ಪಿಂಡಲ್ಲು, ಕೆಳಗಡೆಗೆ ನಿಮಗೆ ಸ್ಲೀವ್ಸ್ ಇದ್ದಾವೆ ನೋಡಿ. ಕೆಳಗಡೆ ಸ್ಲೀವು, ಆ ಕೆಳಗಡೆ ಸ್ಲೀವ್ಗೆ ಅದರಲ್ಲಿ ಲೆಫ್ಟ್ ಟು ರೈಟ್ ಇದೆಯಲ್ಲ, ಲೆಫ್ಟಲ್ಲಿ ಸ್ಲೀವ್ಗೆ ಡೈರೆಕ್ಟಾಗಿ ಡ್ರಿಲ್ನ ಫಿಕ್ಸ್ ಮಾಡಿದ್ದಾನೆ. ಡೈರೆಕ್ಟಾಗಿ ಟೇಪರ್ ಶಾಂಕ್ ಡ್ರಿಲ್ನ ಫಿಕ್ಸ್ ಮಾಡೋಕ್ಕೆ ಉಪಯೋಗಿಸೋವಂಥದ್ದು. ರೈಟ್ ಸೈಡಲ್ಲಿ ಮೇಲ್ಗಡೆ ಮಿಷಿನ್ನು, ಪುನಃ ಅದಕ್ಕೆ ಸ್ಲೀವು, ಆ ಸ್ಲೀವ್ಗೆ ಇನ್ನೊಂದು ಸಾಕೆಟು, ಆ ಸಾಕೆಟ್ಗೆ ಡ್ರಿಲ್ಲು. ಇದು ಒಂದು ಸಿಂಪಲ್ ಡಯಾಗ್ರಾಮ್ ಆಫ್ ಡ್ರಿಲ್ ಚೆಕ್ಸ್ ಆ್ಯಂಡ್ ಸ್ಲೀವ್ಸ್. ಇದ್ರ ಜೊತೆಗೆ ಡ್ರಿಲ್ಲನ್ನು ನಾವು ಹೇಗೆ ರಿಜಿಡ್ಡಾಗಿ ಮಷಿನ್ಗೆ ಹೋಲ್ಡ್ ಮಾಡಬೇಕು, ಫಿಕ್ಸ್ ಮಾಡಬೇಕು, ಅದೇ ಥರ ವರ್ಕನ್ನು ನಾವು ಅಂದರೆ ಜಾಬನ್ನು ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಜಾಬನ್ನು ನಾವು ಕರೆಕ್ಟಾಗಿ ರಿಜಿಡ್ಡಾಗಿ ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಕೆಲವು ಡಿವೈಸಸ್ಸು ಇದ್ದಾವೆ. ಅದನ್ನು ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಅದು ವರ್ಕ್ ಪೀಸಸ್ ಟು ಬಿ ಡ್ರಿಲ್ಡ್ ಶುಡ್ ಬಿ ಪ್ರಾಪರ್ಲಿ ಕ್ಲ್ಯಾಂಪ್ಡ್ ಟು ಪ್ರಿವೆಂಟ್ ಫ್ರಮ್ ರೊಟೇಟಿಂಗ್ ಅಲಾಂಗ್ ವಿತ್ ದ ಡ್ರಿಲ್. ಪ್ರಾಪರಾಗಿ ನಾವು ವರ್ಕ್ ಪೀಸ್ನ ಕ್ಲ್ಯಾಂಪ್ ಮಾಡಬೇಕಾಗತ್ತೆ. ಯಾವ ವರ್ಕ್ ಪೀಸ್ಗೆ ನಾವು ಡ್ರಿಲ್ ಮಾಡಬೇಕಾಗಿದೆಯೋ ಆ ವರ್ಕ್ ಪೀಸನ್ನು ನಾವು ಪ್ರಾಪರಾಗಿ ಕ್ಲ್ಯಾಂಪ್ ಮಾಡಬೇಕಾಗತ್ತೆ. ಕ್ಲ್ಯಾಂಪ್ ಮಾಡಿಲ್ಲ ಪ್ರಾಪರಾಗಿ ಅಂತಂದರೆ ಡ್ರಿಲ್ ಜೊತೆಗೇ ಅದನ್ನು ತಿರುಗೋಕ್ಕೆ ಶುರು ಆಗಿಬಿಡುತ್ತೆ. The improperly secured work is danger to the operator and can also cause inaccurate work and breakage to the drill. ಕರೆಕ್ಟಾಗಿ ನೀವು ಪ್ರಾಪರಾಗಿ ವರ್ಕನ್ನ ನೀವು ಫಿಕ್ಸ್ ಮಾಡಿಲ್ಲ ಅಂದರೆ ಅಥವಾ ಕ್ಲ್ಯಾಂಪ್ ಮಾಡಿಲ್ಲ ಅಂತಂದರೆ ಅದು ಆಪ್ರೇಟರ್ಗೂ ಡೇಂಜರು, ಆಪ್ರೇಟರ್ ಕೈಗೆ ಏಟು ಬೀಳ್ಬೋದು, ಮತ್ತು ವರ್ಕು ಕರೆಕ್ಟಾಗಿ ಆಗದೇ ಇರ್ಬೋದು, ಇನ್ಯಾಕ್ಯುರೇಟ್ ವರ್ಕ್, ಆ ವರ್ಕು ಕರೆಕ್ಟಾಗಿ ಡೈಮೆನ್ಷನ್ಗೆ ಆಗದೇ ಇರ್ಬೋದು, ಆ್ಯಕ್ಯುರೇಟಾಗಿ ಬರದೇ ಇರ್ಬೋದು, ಮತ್ತು ಡ್ರಿಲ್ಲು ಕೂಡ ಬ್ರೇಕೇಜ್ ಆಗುವಂಥ ಚಾನ್ಸಸ್ ಇರುತ್ತದೆ. ಅದಕ್ಕೆ ನಾವು ವರ್ಕನ್ನು ಕೂಡ ನಾವು ಪ್ರಾಪರಾಗಿ ಅಲ್ಲಿ ಕ್ಲ್ಯಾಂಪ್ ಮಾಡಬೇಕಾಗುತ್ತೆ. ಅದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಆರ್ ಯೂಸ್ಡ್ ಟು ಪ್ರಾಪರ್ ಹೋಲ್ಡಿಂಗ್. ಈ ಪ್ರಾಪರಾಗಿ ಹೋಲ್ಡ್ ಮಾಡೋದಕ್ಕೆ ಕೆಲವು ಟೈಪ್ ಆಫ್ ವರ್ಕ್ ಹೋಲ್ಡಿಂಗ್ ಡಿವೈಸಸ್ನ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಮಷಿನ್ ವಾಯ್ಸ್ ಆ್ಯಂಡ್ ಕ್ಲ್ಯಾಂಪ್ಸ್ ಆ್ಯಂಡ್ ಬೋಲ್ಟ್. ಇನ್ನೊಂದು ವಿ ಬ್ಲಾಕ್ಸ್ ಆ್ಯಂಡ್ ಕ್ಲ್ಯಾಂಪ್ಸ್. ಅದರಲ್ಲಿ ಮಿಷಿನ್ ವಾಯ್ಸು ನೋಡಿ, ಮಿಷಿನ್ ವಾಯ್ಸು ಇದು ಮುಂದೆ ನೀವು ಉಪಯೋಗಿಸ್ತೀರ ಪೂರ್ತಿ. ಇದೆಲ್ಲ ಮಿಷಿನ್ ವಾಯ್ಸ್. ಮೋಸ್ಟ್ ಆಫ್ ದ ಡ್ರಿಲ್ಲಿಂಗ್ ವರ್ಕ್ ಕ್ಯಾನ್ ಬಿ ಹೆಲ್ಡ್ ಇನ್ ಎ ಮಿಷಿನ್ ವಾಯ್ಸ್. ಡ್ರಿಲ್ಲಿಂಗ್ ವರ್ಕು ಮೋರ್ ದ್ಯಾನ್ 90% ಈ ವಾಯ್ಸಲ್ಲೇ ಇಟ್ಕೊಳ್ಳೋದು. ಮೋರ್ ದ್ಯಾನ್ 90% ಈ ವಾಯ್ಸಲ್ಲೇ ವಾಯ್ಸ್ನ ಯೂಸ್ ಮಾಡಿಕೊಂಡೆ ನಾವು ವರ್ಕನ್ನ ಹೋಲ್ಡ್ ಮಾಡೋದು. They ensure that the drill does not drill through the
ವಾಯ್ಸ್ ಆಫ್ಟರ್ ಇಟ್ ಹ್ಯಾಸ್ ಪಾಸ್ಡ್ ಥ್ರೂ ದ ವರ್ಕ್. ಮತ್ತು ನೀವು ಭಾಳ ಜೋಪಾನಾಗಿ ನೋಡ್ಕೋಬೇಕು. ಇದರಲ್ಲಿ ನೀವು ಇದು ಜಾಬ್ನ ಫಿಕ್ಸ್ ಮಾಡಿರ್ತೀವಿ. ಜಾಬ್ ಮೇಲೆ ಡ್ರಿಲ್ಲು ಮಾಡ್ತಾ 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 ಜಾಬು ತೂತು ಮಾಡಿಕೊಂಡು ಕೆಳಗಡೆ ಡ್ರಿಲ್ಲೂ ಇದು ವಯಸ್ಸನ್ನೂ ತೂತು ಮಾಡ್ಕೊಂಡು ಹೋಗೋ ಥರ ಕೆಲವು ಸಂದರ್ಭಗಳಲ್ಲಿ ಆಗ್ಬಿಡುತ್ತೆ. ಸೊ ಅದನ್ನ ನೀವು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ಆ ಥರ ಆಗಬಾರ್ದು ಅನ್ನೋದಕ್ಕೆ, ಫಾರ್ ದಿಸ್ ಪರ್ಪಸ್ ದ ವರ್ಕ್ ಕ್ಯಾನ್ ಬಿ ಲಿಫ್ಟೆಡ್ ಅಪ್ ಆ್ಯಂಡ್ ಸೆಕ್ಯೂರ್ಡ್ ಆನ್ ಪ್ಯಾರಲಲ್ ಬ್ಲಾಕ್ಸ್ ಪ್ರೊವೈಡಿಂಗ್ ಎ ಗ್ಯಾಪ್ ಬಿಟ್ವೀನ್ ದಿ ವರ್ಕ್ ಆ್ಯಂಡ್ ದಿ ಬಾಟಮ್ ಆಫ್ ದಿ ವಾಯ್ಸ್. ಅದಕ್ಕೇನಪ್ಪ ಮಾಡ್ತೀವಿ ಅಂತಂದರೆ, ಈ ವರ್ಕು ಕೆಳಗಡೆಗೆ ವಯಸ್ಸು ಮೇಲ್ಗಡೆಗೆ, ಅಂದರೆ ವಯಸ್ಸು ವರ್ಕನ್ನ ಹಿಡ್ಕೊಳ್ಳೋವಂಥ ಜಾಗದಲ್ಲಿ ವಯಸ್ಸು ಮೇಲೆ ಪ್ಯಾರಲಲ್ ಬ್ಲಾಕ್ಸ್ನ ಇಟ್ಬಿಟ್ಟು ಆ ಪ್ಯಾರಲಲ್ ಬ್ಲಾಕ್ಸ್ ಮೇಲೆ ವರ್ಕ್ನ ಇಟ್ಬಿಟ್ಟು ಆಮೇಲೆ ಕ್ಲ್ಯಾಂಪ್ ಮಾಡ್ತೀವಿ. ಆಮೇಲೆ ನಾವು ಅದರಲ್ಲಿ ಟೈಟ್ ಮಾಡಿ ಕ್ಲ್ಯಾಂಪ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಡ್ರಿಲ್ ವಯಸ್ಸಿಗೆ ಗ್ಯಾಪ್ ಇರುತ್ತೆ, ವಯಸ್ಸಿಗೂ ಮತ್ತು ಜಾಬ್ಗೂ ಗ್ಯಾಪ್ ಇರುತ್ತೆ. ನಮಗೆ ಡ್ರಿಲ್ಲು ಮುಗಿತಾದಂಗೆ, ಜಾಬ್ ಮೇಲೆ ಡ್ರಿಲ್ ಮುಗಿತಿದ್ದಂಗೆ ಗೊತ್ತಾಗುತ್ತೆ. ಆವಾಗ ನಮಗೆ ಅದು ಡೈರೆಕ್ಟಾಗಿ ಈ ವಯಸ್ಸಿಗೆ ಡ್ರಿಲ್ ಆಗೋದಿಲ್ಲ. ಇಲ್ಲಿ ನೋಡಿ, ಪ್ಯಾರಲಲ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಕೊಟ್ಟಿದ್ದಾನೆ, ಲಿಫ್ಟ್ ಮಾಡಿದ್ದಾನೆ. ಸ್ವಲ್ಪ 2 ಪ್ಯಾರಲಲ್ ಬ್ಲಾಕ್ ಕೊಟ್ಬಿಟ್ಟು ಅದ್ರ ಮೇಲೆ ಜಾಬ್ ಇಟ್ಬಿಟ್ಟು ಆಮೇಲೆ ಕ್ಲ್ಯಾಂಪ್ ಮಾಡಿದ್ದಾನೆ. ಸೊ ಅದರಿಂದ ಏನಾಗುತ್ತೆ, ಬರೀ ಜಾಬ್ ಮೇಲೆ ಮಾತ್ರ ಡ್ರಿಲ್ ಆಗುತ್ತೆ, ಅದಕ್ಕಿಂತ ಕೆಳಗಡೆ ಡ್ರಿಲ್ ಆಗೋಲ್ಲ. ಗೊತ್ತಾಗುತ್ತೆ, ಡೈರೆಕ್ಟಾಗಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆವಾಗ ಸಲೀಸಾಗಿ ನಾವು ಕೆಲಸ ಮಾಡ್ಕೊತ ಹೋಗ್ಬೋದು. ಇಲ್ಲ ಅಂತಂದರೆ ಏನಾಗುತ್ತೆ, ಈ ವಯಸ್ಸೂ ಡ್ರಿಲ್ ಆಗ್ಬಿಡುತ್ತೆ, ವಯಸ್ಸಿಗೂ ಹೋಲ್ಗಳು ಆಗ್ಬಿಡುತ್ತೆ. ಮತ್ತು ಕ್ಲ್ಯಾಂಪ್ಸ್ ಆ್ಯಂಡ್ ಬೋಲ್ಟ್ಸ್, ಇದೂ ಕೂಡ ವರ್ಕ್ ಹೋಲ್ಡಿಂಗ್ ಡಿವೈಸಸ್ಸು. ಇಲ್ಲಿ ನೋಡಿ, ಕ್ಲ್ಯಾಂಪ್ ಆ್ಯಂಡ್ ಬೋಲ್ಟ್ಸ್, ಕ್ಲ್ಯಾಂಪ್ಸು ಯೂಸ್ ಮಾಡಿದ್ದಾನೆ, ಬೋಲ್ಟ್ ಯೂಸ್ ಮಾಡಿದ್ದಾನೆ. ಕ್ಲ್ಯಾಂಪು ಮತ್ತು ಬೋಲ್ಟನ್ನ, ನಟ್ಟು ಬೋಲ್ಟನ್ನ ಯೂಸ್ ಮಾಡಿ ವರ್ಕನ್ನ ನೋಡಿ ಕೆಳಗಡೆ ರೌಂಡ್ ಇದೆಯಲ್ಲ, ಅದು ಟ್ರೈ ಸ್ಕ್ವೇರ್ನ ಇಟ್ಕೊಂಡು ಲೆವೆಲ್ ನೋಡ್ತಾ ಇದ್ದಾರೆ. ಟ್ರೈ ಸ್ಕ್ವೇರ್ನ ಇಟ್ಕೊಂಡು ಲೆವೆಲ್ ನೋಡಿಕೊಂಡು ಅದ್ರ ಮೇಲೆ ಅದನ್ನು ಯು ಕ್ಲ್ಯಾಂಪ್ ಥರ ಒಂದು ಇಟ್ಬಿಟ್ಟು ಅಲ್ಲಿ ಒಂದು ನಟ್ಟು ಕೆಳಗಡೆಯಿಂದ ಬೋಲ್ಟ್ ಬಂದಿದೆ, ಮೇಲ್ಗಡೆ ನಟ್ಟು ಹಾಕಿ ಟೈಟ್ ಮಾಡಿದ್ದಾನೆ. ಡ್ರಿಲ್ಲಿಂಗ್ ಮಿಷಿನ್ ಟೇಬಲ್ಸ್ ಆರ್ ಪ್ರೊವೈಡೆಡ್ ವಿತ್ T-ಸ್ಲಾಟ್ಸ್ ಫಾರ್ ಫಿಟ್ಟಿಂಗ್ ಬೋಲ್ಟ್ ಹೆಡ್ಸ್. ಡ್ರಿಲ್ಲಿಂಗ್ ಮಿಷಿನ್ನಲ್ಲಿ ಟೇಬಲ್ಸ್ ಇರ್ತದೆ, ವರ್ಕಿಂಗ್ ಟೇಬಲ್ಲು. ನಾವು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಡ್ರಿಲ್ಲಿಂಗ್ ಮಿಷಿನಲ್ಲಿರೋ ಟೇಬಲ್ ಮೇಲೆ ಇಟ್ಕೊಂಡೆ ಕೆಲಸ ಮಾಡಬೇಕಾಗುತ್ತೆ. ಆ ಟೇಬಲಲ್ಲಿ T-ಸ್ಲಾಟ್ಸ್ಗಳನ್ನ ಪ್ರೊವೈಡ್ ಮಾಡಿರ್ತಾನೆ. ಆ T-ಸ್ಲಾಟ್ಸ್ಗಳು ಈ ಕೆಳಗಡೆ ಟೇಬಲಲ್ಲಿ T-ಸ್ಲಾಟ್ಸ್ಗಳಿಗೆ ಈ ಬೋಲ್ಟ್ ಇರ್ತದಲ್ಲ, ಆ ಬೋಲ್ಟ್ ಹೆಡ್ಡನ್ನ ಫಿಕ್ಸ್ ಮಾಡ್ಬೋದು. ನಾವು ಬೋಲ್ಟ್ ಹೆಡ್ಡನ್ನ ಸ್ಲೈಡ್ ಮಾಡ್ಕೊಂಡು ತೊಗೊಂಡೋಗಿ ಫಿಕ್ಸ್ ಮಾಡ್ಕೊಬೋದು. ಎಲ್ಲಿ ಬೇಕಾದ್ರೂ ಅಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಬೋದು. ಆ ಕೆಳಗಡೆ ಟಿ ಬೋಲ್ಟ್ ಅಂತಲೇ ಕರೀತಾರೆ ಅದಕ್ಕೂ. ಆ T-ಸ್ಲಾಟಲ್ಲಿ ಆ ಬೋಲ್ಟ್ ಹೆಡ್ಡನ್ನು ಹಾಕ್ಬಿಟ್ಟು ಮೇಲ್ಗಡೆ ನೋಡಿ ಈ ಥರ ಬರೋ ಥರ ನೋಡಿಕೊಂಡು ಮೇಲ್ಗಡೆ ನಟ್ ಹಾಕಿ ಟೈಟ್ ಮಾಡ್ಬೋದು. ಮತ್ತು ಕ್ಲ್ಯಾಂಪನ್ನ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯೂಸಿಂಗ್ ಕ್ಲ್ಯಾಂಪ್ಸ್ ಆ್ಯಂಡ್ ಬೋಲ್ಟ್ಸ್ ದ ವರ್ಕ್ ಪೀಸ್ ಕ್ಯಾನ್ ಬಿ ಹೆಲ್ಡ್ ವೆರಿ ರಿಜಿಡ್ಲಿ. ಇವೆರಡನ್ನು ಯೂಸ್ ಮಾಡಿಕೊಂಡು ನಾವು ಜಾಬನ್ನು ರಿಜಿಡ್ಡಾಗಿ ನಾವು ಕ್ಲ್ಯಾಂಪ್ ಮಾಡ್ಬೋದು. ಆ್ಯಂಡ್ ವೈಲ್ ಯೂಸಿಂಗ್ ದಿಸ್ ಮೆಥಡ್ ದ ಪ್ಯಾಕಿಂಗ್ ಶುಡ್ ಬಿ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಆಫ್ ದಿ ಸೇಮ್ ಹೈಟ್ ಆ್ಯಸ್ ದ ವರ್ಕ್ ಆ್ಯಂಡ್ ದ ಬೋಲ್ಟ್ ನಿಯರರ್ ಟು ದ ವರ್ಕ್. ಈ ಥರ ನಾವು ಕೆಲಸ ಮಾಡುವಾಗ ಏನಪ್ಪ ಮಾಡಬೇಕು ಅಂದರೆ, ನಾವು ಫಿಕ್ಸ್ ಮಾಡ್ತೀವಲ್ಲ ಕ್ಲ್ಯಾಂಪು, ನಾವು ಮಾಡೋವಂಥ ಕ್ಲ್ಯಾಂಪು ವರ್ಕ್ಗೆ ಆದಷ್ಟು ಹತ್ತಿರ ಇರಬೇಕು. ಮತ್ತು ಕ್ಲ್ಯಾಂಪು ಮತ್ತು ನಟ್ಟು ಬೋಲ್ಟ್ ಏನು ಯೂಸ್ ಮಾಡ್ತೀವಿ ಸೇಮ್ ಹೈಟು ಇರಬೇಕು. ವರ್ಕು ಎಷ್ಟು ಹೈಟ್ ಇದೆ ಅಷ್ಟೇ ಹೈಟಲ್ಲಿ ಇರಬೇಕು. ವರ್ಕು ಒಂದು ಹೈಟ್ ಇದ್ದು ಕ್ಲ್ಯಾಂಪು ಅದಕ್ಕಿಂತ ಜಾಸ್ತಿಯಾಗಿ ಕ್ಲ್ಯಾಂಪ್ ಫಿಕ್ಸ್ ಮಾಡೋವಂಥ ಜಾಗ ಅದಕ್ಕಿಂತ ಜಾಸ್ತಿಯಾಗಿ ಕ್ಲ್ಯಾಂಪು ಸ್ಲೋಪ್ ಆದರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಸ್ಟ್ರೈಟಾಗಿರಬೇಕು. ನಾವು ಕ್ಲ್ಯಾಂಪ್ ಮಾಡೋದು ನೋಡು, ಸ್ಟೆಪ್ಪು ಎಲ್ಲ ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಹಾರಿಜಾಂಟಲಾಗಿ ಫಿಕ್ಸ್ ಮಾಡಿದ್ದಾರೆ. ಈ ಥರ ಇರಬೇಕು ಕ್ಲ್ಯಾಂಪು. ಇಲ್ಲ ಇದಕ್ಕಿಂತ ದೊಡ್ಡದು ಸ್ವಲ್ಪ ಸ್ಲೋಪ್ ಆಗಿರೋದೆಲ್ಲ ಮಾಡಿದಾಗ ರಿಜಿಡ್ಡಾಗಿ ನೀವು ಫಿಕ್ಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಸೇಮ್ ಹೈಟ್ ಇರಬೇಕು ಮತ್ತು ಆದಷ್ಟು ವರ್ಕಿಗೆ ಹತ್ತಿರ ಇರಬೇಕು. ಇನ್ನೊಂದು ವಿ ಬ್ಲಾಕ್ಸ್ ಆ್ಯಂಡ್ ಕ್ಲ್ಯಾಂಪ್ಸ್. ಇದು ನೋಡಿ, ವಿ ಬ್ಲಾಕ್ಸ್ ಆ್ಯಂಡ್ ಕ್ಲ್ಯಾಂಪ್ಸ್. ಸ್ಟೆಪ್ ಬ್ಲಾಕ್ ಇದೆ, ಕ್ಲ್ಯಾಂಪ್ ಇದೆ, ಟಿ ಬೋಲ್ಟ್ ಇದೆ, ಮತ್ತು ಕೆಳಗಡೆ ವಿ ಬ್ಲಾಕ್ ಇದೆ. ವಿ ಬ್ಲಾಕ್ ಮೇಲೆ ಒಂದು ರೌಂಡ್ ವರ್ಕು ಇದೆ. ನೋಡಿ, ವರ್ಕು ಈ ಟಿ ಬೋಲ್ಟ್ ಹತ್ರಕ್ಕೆ ಆದಷ್ಟು ಹತ್ತಿರ ಇದೆ ಮತ್ತು ಹೈಟು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಎಲ್ಲೂ ವೇರಿ ಮಾಡಿಲ್ಲ. ಈ ವಿ ಬ್ಲಾಕು ಮತ್ತು ಕ್ಲ್ಯಾಂಪ್ಸ್ನ ಉಪಯೋಗಿಸ್ಕೊಂಡು ಈ ಥರ ನಾವು ಜಾಬನ್ನ ಹೋಲ್ಡ್ ಮಾಡ್ಬೋದು.
ವಿ ಬ್ಲಾಕ್ಸ್ ಆ್ಯಂಡ್ ಕ್ಲ್ಯಾಂಪ್ಸ್ ಯೂಸ್ಡ್ ವೆನ್ ಡ್ರಿಲ್ಲಿಂಗ್ ರೌಂಡ್ ಬಾರ್ಸ್. ಈ ವಿ ಬ್ಲಾಕ್ಸ್ ಮತ್ತು ಕ್ಲ್ಯಾಂಪ್ಸ್ನ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದರೆ ನಾವು ರೌಂಡ್ ಬಾರ್ಗಳನ್ನ ಆ ರೌಂಡ್ ಬಾರ್ಗಳ ಮೇಲೆ ಡ್ರಿಲ್ಲಿಂಗ್ ಮಾಡಬೇಕಾದಾಗ ಈ ವಿ ಬ್ಲಾಕ್ನ ಯೂಸ್ ಮಾಡ್ತೀವಿ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕ್ಲ್ಯಾಂಪ್ಸ್. ಮತ್ತು ಈ ಕ್ಲ್ಯಾಂಪ್ಸು ಬೇಕಾದಷ್ಟು ಥರ ಕ್ಲ್ಯಾಂಪ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಥರ ಕ್ಲ್ಯಾಂಪ್ಸ್ಗಳಿದ್ದಾವೆ. ಇದೇನಪ್ಪ ಅಂತಂದರೆ ಇಟ್ ಈಸ್ ನೆಸಸರಿ ಟು ಡಿಟರ್ಮಿನ್ ದಿ ಕ್ಲ್ಯಾಂಪಿಂಗ್ ಮೆಥಡ್ ಅಕಾರ್ಡಿಂಗ್ ಟು ದ ವರ್ಕ್. ಒಂದೊಂದು ವರ್ಕ್ಗೆ ಒಂದೊಂದು ಥರ ಕ್ಲ್ಯಾಂಪ್ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಒಂದೇ ಥರ ಕ್ಲ್ಯಾಂಪು ಎಲ್ಲ ವರ್ಕ್ಗೂ ಯೂಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ನಾವು ಯಾವ ವರ್ಕ್ಗೆ ಯಾವ ಕ್ಲ್ಯಾಂಪ್ನ ಯೂಸ್ ಮಾಡಬೇಕು ಅಂತ ನಾವೇ ಕಂಡುಹಿಡ್ಕೋಬೇಕು. ನಾವೇ ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ವರ್ಕ್. ನಮ್ಗೆ ವರ್ಕ್ ಯಾವ ಥರ ಇದೆ, ರೌಂಡ್ ಬಾರ್ ಬಂದಿದೆಯಾ ಅಥವಾ ಸಮ್ ಫ್ಲ್ಯಾಟ್ ಇದೆಯಾ ಅಥವಾ ಬೇರೆ ಬ್ಲಾಕ್ ಇದೆಯಾ, ಅದನ್ನು ನೋಡಿಕೊಂಡು ಅದಕ್ಕೆ ಸೂಟ್ ಆಗೋ ಥರ ಕ್ಲ್ಯಾಂಪನ್ನು ನಾವೇ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾನೆ, ಒಂದು ಫ್ಲ್ಯಾಟ್ಗೆ ಕೆಳಗಡೆ ಪ್ಯಾರಲಲ್ ಇಟ್ಟಿದ್ದಾನೆ, ಪ್ಯಾರಲಲ್ಸ್ ಇಟ್ಬಿಟ್ಟು ಮೇಲ್ಗಡೆ ಕ್ಲ್ಯಾಂಪ್ ಹಾಕಿ ಟೈಟ್ ಮಾಡಿದ್ದಾನೆ. ಈ ಥರ ಒಂದು ಥರ ಕ್ಲ್ಯಾಂಪನ್ನ ಯೂಸ್ ಮಾಡಿದ್ದಾನೆ. ಇದೇ ಥರ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಥರ ಕ್ಲ್ಯಾಂಪ್ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಇದು ಇಷ್ಟ್ರ ಬಗ್ಗೆ ಕೆಲವು ಕ್ವಶನ್ಸ್ಗಳಿದ್ದಾವೆ ಅಸೈನ್ಮೆಂಟು, ಅದು ಏನು ಅಂತ ನೋಡೋಣ. ನೇಮ್ ದಿ 2 accessories A ಆ್ಯಂಡ್ B ಯೂಸ್ಡ್ ಇನ್ ದಿ ಡ್ರಿಲ್ಲಿಂಗ್ ಮಿಷಿನ್. ಇಲ್ಲಿ 2 ಆಕ್ಸೆಸರೀಸ್ ಕೊಟ್ಟಿದ್ದಾನೆ, A ಆ್ಯಂಡ್ B ಅಂತ ನೇಮ್ ಮಾಡಿದ್ದಾನೆ. ಅದರ ಹೆಸರು ಏನು ಅಂತ ಹೇಳಬೇಕು. ನೋಡಿ, ನಾನು ಆವಾಗಲೇ ಹೇಳಿದೆ, ಇದು ಸ್ಲೀವ್ಸ್ ಆ್ಯಂಡ್ ಸಾಕೆಟ್ ಅಂತ. ಇದನ್ನು ಸ್ಲೀವ್ಸ್ ಆ್ಯಂಡ್ ಸಾಕೆಟ್ಸ್ ಅಂತ. ಇದರಲ್ಲಿ ಸ್ಲೀವ್ ಯಾವುದು, ಸಾಕೆಟ್ ಯಾವುದು ಅಂತ ಹೇಳಬೇಕು. ಸ್ಲೀವು ಸಾಕೆಟ್ಗೆ ವ್ಯತ್ಯಾಸ ನಾನು ಆವಾಗಲೇ ಹೇಳಿದ್ದೆ. ಸ್ಲೀವ್ಸು ಬರೀ 2 ಪೋರ್ಷನ್ ಇರ್ತದೆ, ಸಾಕೆಟ್ಗೆ 3 ಪೋರ್ಷನ್ ಇರ್ತದೆ ಅಂತ. ಅದೇ ಥರ ಎ ಇಸ್ ಅ ಸಾಕೆಟ್. ನೋಡಿ, 3 ಪೋರ್ಷನ್ ಇದೆ, ಮೇಲ್ಗಡೆ ಟ್ಯಾಂಗು, ಟೇಪರು ಮತ್ತು ಬಾಡಿ ಅಲ್ವಾ. ಮತ್ತು ಬಿ ಈಸ್ ಸ್ಲೀವ್. ಬಿ ಈಸ್ ಸ್ಲೀವ್. ಎರಡನೇ ಕ್ವಶನು, ರೈಟ್ ದ ನೇಮ್ ಆಫ್ ದ ಐಟಮ್ ಗಿವನ್ ಇನ್ ದಿ ಫಿಗರ್ ಎ ಆ್ಯಂಡ್ ಬಿ. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾನೆ, ಅದಕ್ಕೆ ಎ ಮತ್ತು ಬಿ ಅಂತ ಮಾರ್ಕ್ ಮಾಡಿದ್ದಾನೆ. ಅದರದ್ದು ಹೆಸರು ಬರೀಬೇಕು. ಅದೇ ಹೆಸರು ನಾನು ಆವಾಗಲೇ ಹೇಳಿದ್ದೆ, ಎ ಡ್ರಿಲ್ ಚೆಕ್, ಮತ್ತು ಅದನ್ನು ಲೂಸ್ ಮಾಡೋಕ್ಕೆ ಟೈಟ್ ಮಾಡೋಕ್ಕೆ ಉಪಯೋಗಿಸುವಂಥ ಚೆಕ್ ಕೀ ಬಿ. ಚೆಕ್ ಕೀ. ಎ ಡ್ರಿಲ್ ಚೆಕ್ಕು, ಬಿ ಅದನ್ನು ಲೂಸ್ ಮಾಡೋಕ್ಕೆ ಮತ್ತು ಟೈಟ್ ಮಾಡೋಕ್ಕೆ ಉಪಯೋಗಿಸುವಂಥ ಕೀ, ಅದನ್ನು ಚೆಕ್ ಕೀ, ಡ್ರಿಲ್ ಚೆಕ್ ಕೀ ಅಂತ ಕರೀತಾರೆ. ಮೂರನೇ ಕ್ವಶನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಮಾಂಗ್ ಎ ಆ್ಯಂಡ್ ಬಿ ಶೋನ್ ಬಿಲೋ ಈಸ್ ದಿ ಕರೆಕ್ಟ್ ಮೆಥಡ್ ಆಫ್ ಹೋಲ್ಡಿಂಗ್ ದಿ ಜಾಬ್. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ, ಹೋಲ್ಡಿಂಗ್ ದಿ ಜಾಬ್ನ ಹೋಲ್ಡ್ ಮಾಡಿದ್ದಾನೆ. ಇವೆರಡರಲ್ಲಿ ಯಾವುದಪ್ಪ ಕರೆಕ್ಟ್ ಮೆಥಡ್ಡು, ಯಾವುದು ಕರೆಕ್ಟ್ ಮೆಥಡ್ಡು? ನೋಡಿ, ನಾನು ಆವಾಗಲೇ ಹೇಳಿದ್ದೆ, ಜಾಬು ಕ್ಲ್ಯಾಂಪ್ಗೆ ಭಾಳ ಹತ್ತಿರ ಇರಬೇಕು, ಮತ್ತು ಜಾಬು ವರ್ಕ್ ಹೈಟ್ ಎಷ್ಟಿದೆ ಅಷ್ಟಕ್ಕೇ ನಾವು ಕ್ಲ್ಯಾಂಪನ್ನ ಅಷ್ಟೇ ಹೈಟಲ್ಲಿ ಉಪಯೋಗಿಸ್ಬೇಕು ಅಂತೆಲ್ಲ. ಇಲ್ಲೂ ಅದೇ ಥರ 2 ಫಿಗರ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಕರೆಕ್ಟ್ ಮೆಥಡ್ ಯಾವುದು ಅಂತ ಕೇಳಿದ್ದಾನೆ. ಆ್ಯಸ್ ಯೂಶುವಲ್ ಬಿ, ಕರೆಕ್ಟ್ ಮೆಥಡ್ಡು ಬಿ. ಯಾಕೆಂದರೆ ಆ ವರ್ಕ್ ಹೈಟ್ಗೆ ಕರೆಕ್ಟಾಗಿ ಅದನ್ನು ಯೂಸ್ ಮಾಡಿದ್ದಾನೆ. ಸ್ಲೋಪು ಗೀಪು ಇಲ್ಲ, ಏನಲ್ಲಿ ಸ್ಲೋಪ್ ಇದೆ. ಸೊ ಇಲ್ಲಿ ನಾವು ರಿಜಿಟಾಗಿ ಹೋಲ್ಡ್ ಮಾಡೋದಕ್ಕಾಗಲ್ಲ, ಜಾಬ್ನ ರಿಜಿಡ್ಡಾಗಿ ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಬಿ ಫಿಗರಲ್ಲಿ ಥರ ನಾವು ಜಾಬ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಪ್ರಾಪರಾಗಿ ಸೆಕ್ಯೂರಾಗಿ ನಾವು ಹೋಲ್ಡ್ ಮಾಡ್ಬೋದು. ಮತ್ತು ಸ್ಟಡಿ ದಿ ಸೆಟಪ್ ಶೋನ್ ಬಿಲೋ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಇಲ್ಲೊಂದು ಸೆಟಪ್ ಕೊಟ್ಟಿದ್ದಾರೆ, ಈ ಸೆಟಪ್ನ ಸ್ಟಡಿ ಮಾಡಿ ನೋಡಿ ಕರೆಕ್ಟಾಗಿ. ಮತ್ತು ಇದಕ್ಕೆ ಕ್ವಶನ್ ಬರುತ್ತೆ, ನೇಮ್ ದಿ ಡಿವೈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದಿ ವರ್ಕ್. ಇಲ್ಲಿ ವರ್ಕ್ನ ಹೋಲ್ಡ್ ಮಾಡೋಕ್ಕೆ ಯೂಸ್ ಮಾಡಿರುವಂಥ ಡಿವೈಸ್ ಯಾವುದು ಅಂತ ಕೇಳಿದ್ದಾನೆ. ವರ್ಕ್ನ ಹೋಲ್ಡ್ ಮಾಡೋದಕ್ಕೆ ಉಪಯೋಗಿಸಿರುವಂಥ ಡಿವೈಸು ಯಾವುದು? ಮೆಷಿನ್ ವಾಯ್ಸ್. ಬರೀ ವೈಸ್ ಅನ್ಬಾರ್ದು, ಇದನ್ನು ಮಿಷಿನ್ ವಾಯ್ಸ್ ಅಂತ ಕರಿಬೇಕು. ಇದು ಮಿಷಿನ್ ವಾಯ್ಸ್. ಮತ್ತು ಇನ್ನೊಂದು ಕ್ವಶನು, ಸ್ಟೇಟ್ ದಿ ಪರ್ಪಸ್ ಫಾರ್ ವಿಚ್ ದ ಆಕ್ಸೆಸರೀಸ್ ಮಾರ್ಕ್ಡ್ ಎ ಈಸ್ ಪ್ಲೇಸ್ಡ್ ಬಿಲೋ ದ ವರ್ಕ್. ಮತ್ತು ಎ ಅಂತ ಮಾರ್ಕ್ ಮಾಡಿದೆ ನೋಡಿ, ಆ ವರ್ಕ್ ಕೆಳಗಡೆ ಇಟ್ಟಿದ್ದಾನೆ, ಕೆಳಗಡೆ ಪ್ಲೇಸ್ ಮಾಡಿದ್ದಾನೆ. ಪ್ಲೇಸ್ಡ್ ಅಂತಂದರೆ ಇಟ್ಟಿರೋದು ಅಂತ. ಆ ವರ್ಕ್ ಕೆಳಗಡೆ ಇಟ್ಟಿದ್ದಾನೆ. ಇದ್ರ ಪರ್ಪಸ್ ಏನು? ಯಾಕೆ ಅದನ್ನು ಇಟ್ಟಿದ್ದಾನೆ ಅಂದರೆ, ಟು ಪ್ರೊವೈಡ್ ಎ ಗ್ಯಾಪ್ ಬಿಟ್ವೀನ್ ದಿ ವರ್ಕ್ ಆ್ಯಂಡ್ ದಿ ಬಾಟಮ್ ಆಫ್ ದ ವಾಯ್ಸ್.
ಅದು ಏನು ಪರ್ಪಸ್ ಅಪ್ಪ ಅಂತಂದರೆ ಒಂದು ಗ್ಯಾಪನ್ನ ಪ್ರೊವೈಡ್ ಮಾಡೋದಕ್ಕೆ ಮಿಷಿನ್ ವೈಸು ಕೆಳಗಡೆ ಬಾಟಮ್ ಸರ್ಫೇಸ್ಗೂ ಮತ್ತು ವರ್ಕ್ಗೂ ಒಂದು ಗ್ಯಾಪನ್ನ ಪ್ರೊವೈಡ್ ಮಾಡೋದಕ್ಕೆ ಅದನ್ನು ಇಟ್ಟಿದ್ದಾನೆ. ನೆಕ್ಸ್ಟ್ ಕ್ವಶನ್ನು, ನೇಮ್ ದಿ ಸ್ಟ್ಯಾಂಡರ್ಡ್ ಟೇಪರ್ ಪ್ರೊವೈಡೆಡ್ ಆನ್ ದಿ ಶಾಂಕ್ ಆಫ್ ದ ಟೇಪರ್ ಶಾಂಕ್ ಡ್ರಿಲ್. ಟೇಪರ್ ಶಾಂಕ್ ಡ್ರಿಲ್ಲಲ್ಲಿ ನಾನು 5 ಥರ ಯಾವುದೋ ಟೇಪರ್ ಇರುತ್ತೆ ಅಂತ ಹೇಳಿದ್ದೆ. ಅದರ ಹೆಸರು ಏನು ಅಂತಲೂ ಹೇಳಿದ್ದೆ. ಆ ಹೆಸರು ಏನು ಅಂತ ನಾವು ಹೇಳಬೇಕಾಗುತ್ತೆ. ಅದರ ಹೆಸರು ಮೋರ್ಸ್ ಟೇಪರ್. ಅದರ ಹೆಸರು ಮೋರ್ಸ್ ಟೇಪರ್. ಮತ್ತೊಂದು ಕ್ವಶನು, ದ ಟೇಪರ್ ಶಾಂಕ್ ಡ್ರಿಲ್ ಆರ್ ಹೆಲ್ಡ್ ಆನ್ ದಿ ಮಿಷಿನ್ ಬೈ ಮೀನ್ಸ್ ಆಫ್. ಟೇಪರ್ ಶಾಂಕ್ ಡ್ರಿಲ್ನ ಮಿಷಿನ್ ಸ್ಪಿಂಡಲ್ಲಿ ಏನನ್ನು ಉಪಯೋಗಿಸ್ಕೊಂಡು ನಾವು ಫಿಕ್ಸ್ ಮಾಡ್ತೀವಿ? ಚೆಕ್ಕನ್ನ, ಡ್ರಿಫ್ಟಾ, ಸ್ಲೀವ್ಸಾ, ವೈಸಾ? ಟೇಪರ್ ಶಾಂಕ್ ಡ್ರಿಲ್ಲು ಇಲ್ಲಿ ನೀವು ಕರೆಕ್ಟಾಗಿ ಗಮನ ಇಟ್ಟು ಓದಬೇಕಾಗುತ್ತೆ. ಚೆಕ್ ಅಂತ ಇದೆ ಮೊದಲನೇದು. ಚೆಕ್ ಅಂತ ಡ್ರಿಲ್ಸ್ ಫಿಕ್ಸ್ ಮಾಡೋಕ್ಕೆ ಚೆಕ್ ಯೂಸ್ ಮಾಡ್ತೀವಿ ಅಂತ ಟಕ್ ಅಂತ ಅದನ್ನು ಹೇಳಬಾರ್ದು. ಫಸ್ಟು ಕ್ವಶನ್ ಅರ್ಥ ಮಾಡ್ಕೋಬೇಕು. ಈ ಕ್ವಶನ್ ಏನಿದೆ, ದ ಟೇಪರ್ ಶಾಂಕ್ ಡ್ರಿಲ್ಸ್, ಬರೀ ಅದು ಪ್ಯಾರಲಲ್ ಶಾಂಕ್ ಡ್ರಿಲ್ ಅಂತ ಹೇಳಿಲ್ಲ. ಸೊ ಇಲ್ಲಿ ಟೇಪರ್ ಶಾಂಕ್ ಡ್ರಿಲ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಟಕ್ ಅಂತ ಆನ್ಸರ್ ಮಾಡಬೇಡಿ. ದಿ ಆನ್ಸರ್ ಈಸ್ ಸಿ, ಸ್ಲೀವ್. ಆನ್ಸರ್ ಈಸ್ ಸ್ಲೀವ್. ಟೇಪರ್ ಶಾಂಕ್ ಡ್ರಿಲ್ನ ಮಿಷಿನ್ಗೆ ಫಿಕ್ಸ್ ಮಾಡಬೇಕಾದ್ರೆ ಸ್ಲೀವ್ಸ್ ಯೂಸ್ ಮಾಡ್ತೀವಿ ಅಥವಾ ಸಾಕೆಟ್ ಯೂಸ್ ಮಾಡ್ತೀವಿ. ಸ್ಲೀವ್ಸ್ ಅಥವಾ ಸಾಕೆಟ್ ಯೂಸ್ ಮಾಡ್ತೀವಿ. ಚೆಕ್ಸ್ ಯೂಸ್ ಮಾಡೋದು ಯಾವಾಗ? ಪ್ಯಾರಲಲ್ ಶಾಂಕ್ ಡ್ರಿಲ್ ಆದರೆ ಮಾತ್ರ. ಚೆಕ್ಸ್ ಯೂಸ್ ಮಾಡೋದು ಪ್ಯಾರಲಲ್ ಶಾಂಕ್ ಆದರೆ ಮಾತ್ರ. 7ನೇ ಕ್ವಶನು, ಡ್ರಿಲ್ ಚೆಕ್ಸ್ ಆರ್ ಫಿಟೆಡ್ ಆನ್ ದಿ ಡ್ರಿಲ್ಲಿಂಗ್ ಮಿಷಿನ್ ಸ್ಪಿಂಡಲ್ ಬೈ ಮೀನ್ಸ್ ಆಫ್. ನಾನು ಆವಾಗಲೇ ಹೇಳಿದೆ, ಡ್ರಿಲ್ ಚೆಕ್ಕು ಇರುತ್ತೆ, ಅದನ್ನು ಮಿಷಿನ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡುವಂಥ ಭಾಗ ಯಾವುದು ಅಂತ ಕೇಳಿದ್ದಾನೆ. ಇದರಲ್ಲಿ ನಲ್ಡ್, ರಿಂಗ್, ಆರ್ಬರ್, ಡ್ರಿಫ್ಟ್, ಪಿನಿಯನ್ ಆ್ಯಂಡ್ ಕೀ ಇದಿಷ್ಟು ಕೊಟ್ಟಿದ್ದಾನೆ. ಇದರಲ್ಲಿ ಡ್ರಿಲ್ ಚೆಕ್ಗೂ ಮತ್ತು ಮಿಷಿನ್ ಸ್ಪಿಂಡಲ್ಗೂ ನಾವು ಫಿಕ್ಸ್ ಮಾಡ್ತೀವಲ್ಲ, ಆ ಪೋರ್ಷನ್ ಯಾವುದು, ಆ ಡಿವೈಸ್ ಯಾವುದು ಅಂತ ಕೇಳಿದ್ದಾನೆ. ನಾನು ಆವಾಗಲೇ ಹೇಳಿದೆ, ಆನ್ಸರ್ ಈಸ್ ಬಿ, ಆರ್ಬರ್. ಡ್ರಿಲ್ ಚೆಕ್ಕು ಮಿಷಿನ್ ಸ್ಪಿಂಡಲ್ಗೆ ಯಾವ ಥರ ಫಿಕ್ಸ್ ಆಗುತ್ತೆ ಅಂತಂದರೆ ಬೈ ಮೀನ್ಸ್ ಆಫ್ ಆರ್ಬರ್. ಡ್ರಿಲ್ ಚೆಕ್ಕಲ್ಲಿರುವಂಥ ಆರ್ಬರ್ ಪೋರ್ಷನ್ನು ಮಿಷಿನ್ಗೆ ಫಿಕ್ಸ್ ಆಗುತ್ತೆ. 8ನೇ ಕ್ವಶನ್ನು, ದ ಮೋರ್ಸ್ ಟೇಪರ್ ಪ್ರೊವೈಡೆಡ್ ಆನ್ ಡ್ರಿಲ್ಸ್ ರೇಂಜಸ್ ಬಿಟ್ವೀನ್. ಮೋರ್ಸ್ ಟೇಪರ್ ಅಂತ ಕೊಟ್ಟಿರ್ತೀವಿ, ಪ್ರೊವೈಡ್ ಮಾಡಿರ್ತೀವಿ ಡ್ರಿಲ್ಸಲ್ಲಿ. ಅದು ರೇಂಜಸ್ ಯಾವುದ್ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ, MT1 to MT5, MT1 to MT4, MT0 to MT5, MT0 to MT4 ಅಂತ ಕೊಟ್ಟಿದ್ದಾನೆ. ನಾನು ಆವಾಗಲೇ ಹೇಳಿದೆ, ದಿ ಆನ್ಸರ್ ಈಸ್ ಎ, MT1 to MT5. MT1 to MT5 ಇದು ರೇಂಜಸ್ ಆಫ್ ಟೇಪರ್. ಇದು ರೇಂಜಸ್ ಆಫ್ ಟೇಪರು. ಯಾವ ಟೇಪರು? ಡ್ರಿಲ್ಸಲ್ಲಿ ಕೊಟ್ಟಿರುವಂಥ ಟೇಪರು. MT1 to MT5 ಡ್ರಿಲ್ಸಲ್ಲಿ ಕೊಟ್ಟಿರುವಂಥ ಟೇಪರು ಇದ್ದಾನೆ. ಸ್ಲೀವ್ಸ್ ಒಳಗಡೆ ಡ್ರಿಲ್ನ ಫಿಕ್ಸ್ ಮಾಡೋಕ್ಕೆ ಟೇಪರ್ ಇರುತ್ತಲ್ಲ, ಅದೂ ಸೇಮ್ ಇದೇ ರೇಂಜ್ ಇರುತ್ತೆ. ಮತ್ತು ಸ್ಲೀವ್ನ ತೊಗೊಂಡೋಗ್ಬಿಟ್ಟು ನಾವು ಸ್ಪಿಂಡಲ್ಗೆ ಫಿಕ್ಸ್ ಮಾಡಬೇಕಲ್ಲ, ಅಲ್ಲೂ ಟೇಪರ್ ಇರ್ತದೆ, ಅದೂ ಕೂಡ ಸೇಮ್ ರೇಂಜಲ್ಲಿ ಇರುತ್ತೆ. 9ನೇ ಕ್ವಶನ್ನು, ಎ ಡ್ರಿಫ್ಟ್ ಈಸ್ ಯೂಸ್ಡ್ ಫಾರ್. ನಾನು ಆವಾಗಲೇ ಹೇಳಿದೆ, ಡ್ರಿಫ್ಟ್ ಅನ್ನೋ ಡಿವೈಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಅದು ಡ್ರಾಯಿಂಗ್ ಎ ಡ್ರಿಲ್ ಲೊಕೇಶನ್ನ ಡ್ರಾ ಮಾಡೋದಕ್ಕೆ, ಫಿಕ್ಸಿಂಗ್ ಚೆಕ್ ಆನ್ ದಿ ಮಿಷಿನ್ ಸ್ಪಿಂಡಲ್ಲಿ ಚೆಕ್ನ ಫಿಕ್ಸ್ ಮಾಡೋದಕ್ಕೆ, ರಿಮೂವಿಂಗ್ ಎ ಬ್ರೋಕನ್ ಡ್ರಿಲ್ ಫ್ರಮ್ ದಿ ವರ್ಕಲ್ಲಿ ಫಿಕ್ಸ್ ಆಗಿರೋಂಥ ಬ್ರೇಕ್ ಆಗಿರೋಂಥ ಡ್ರಿಲ್ನ ತೆಗೆಯೋದಕ್ಕೆ, ರಿಮೂವಿಂಗ್ ದಿ ಡ್ರಿಲ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್, ರಿಮೂವಿಂಗ್ ದಿ ಡ್ರಿಲ್ ಸ್ಪಿಂಡಲಿಂದ ಚೆಕ್ನ ಅಥವಾ ಡ್ರಿಲ್ನ ರಿಮೂವ್ ಮಾಡೋದಕ್ಕೆ ಉಪಯೋಗಿಸುವಂಥ ಡಿವೈಸು. ಇದರಲ್ಲಿ ಯಾವುದು? ಡ್ರಿಫ್ಟ್. ನಾನು ಆವಾಗಲೇ ಹೇಳಿದೆ, ಮಿಷಿನ್ ಸ್ಪಿಂಡಲ್ ಸ್ಲಾಟ್ ಇರ್ತದೆ, ಆ ಸ್ಲಾಟಲ್ಲಿ ಡ್ರಿಫ್ಟನ್ನ ಹಾಕ್ಬಿಟ್ಟು ಸುಮ್ಮನೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಏನು ಬರುತ್ತೆ? ಲೂಸ್ ಆಗುತ್ತೆ, ಈಚೆ ಬರುತ್ತೆ, ಡ್ರಿಲ್ಲು. ಸೊ ದಿ ಆನ್ಸರ್ ಈಸ್ ರಿಮೂವಿಂಗ್ ದಿ ಡ್ರಿಲ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್ಲಿ ಇರುವಂಥ ಡ್ರಿಲ್ನ ರಿಮೂವ್ ಮಾಡೋದಕ್ಕೆ ಡ್ರಿಫ್ಟನ್ನ ಯೂಸ್ ಮಾಡ್ತಾರೆ. ಇದು ಕ್ವಶನ್ನು ಉಲ್ಟಾನು ಕೇಳ್ಬೋದು ನಿಮಗೆ. ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ರಿಮೂವ್ ದಿ ಡ್ರಿಲ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್ ಅಂತಲೂ ಕೇಳ್ಬಿಡ್ಬೋದು. ಆವಾಗ ನೀವು ಡ್ರಿಫ್ಟ್ ಅಂತ ಆನ್ಸರ್ನ ಮಾಡಬೇಕಾಗುತ್ತೆ. ಅಥವಾ ಡ್ರಿಫ್ಟು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಈಗ ಅದನ್ನೇ ಕೇಳಿರೋದು. ಡ್ರಿಫ್ಟು ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ನಾವು ಡ್ರಿಫ್ಟನ್ನು
ಮಿಷಿನ್ ಸ್ಪಿಂಡಲ್ಲಿರೋ ಡ್ರಿಲ್ನ ರಿಮೂವ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಮತ್ತು ವೆನ್ ದ ಟೇಪರ್ ಶಾಂಕ್ ಆಫ್ ದ ಡ್ರಿಲ್ ಈಸ್ ಲಾರ್ಜರ್ ದ್ಯಾನ್ ದ ಮಿಷಿನ್ ಸ್ಪಿಂಡಲ್, ದ ಡಿವೈಸ್ ಟು ಹೋಲ್ಡ್ ದ ಡ್ರಿಲ್ ಈಸ್ ಎ ಡ್ಯಾಶ್. ಇಲ್ಲಿ ಆವಾಗಲೇ ನಾನು ಹೇಳಿದೆ, ಡ್ರಿಲ್ ಸೈಜು ಚಿಕ್ಕದಿದ್ದು ಮಿಷಿನ್ ಸ್ಪಿಂಡಲ್ಲು ದೊಡ್ಡದಿದ್ದರೆ ಒಂದು ಡ್ರಿಲ್ ಹೋಲ್ಡಿಂಗ್ ಡಿವೈಸ್ನ ಯೂಸ್ ಮಾಡ್ತೀವಿ. ಕೆಲವು ಸಲ ಡ್ರಿಲ್ ಸೈಜೇ ದೊಡ್ಡದಿರುತ್ತೆ, ಡ್ರಿಲ್ ಸೈಜು ಮಿಷಿನ್ ಸ್ಪಿಂಡಲ್ ಸೈಜು ಚಿಕ್ಕದಿರ್ತದೆ, ಆವಾಗ ಬೇರೆ ಯೂಸ್ ಮಾಡ್ತೀವಿ ಅಂತ. ಅದರಲ್ಲಿ ಇಲ್ಲಿ ಈ ಕ್ವಶನ್ನು ಕೇಳ್ತಾನೆ ಇರ್ತಾನೆ ಅವಾಗವಾಗ. ಇಲ್ಲಿ ನೋಡಿ ಆನ್ಸರು 4 ಇದೆ. ಡ್ರಿಲ್ ಸ್ಲೀವು, ಡ್ರಿಲ್ ಡ್ರಿಫ್ಟು, ಟೇಪರ್ ಸಾಕೆಟು, ಚಕ್ ಆ್ಯಂಡ್ ಕೀ. ಇದರಲ್ಲಿ ಎ ಇದೆಯಲ್ಲ, ಡ್ರಿಲ್ ಸ್ಲೀವು. ಈ ಡ್ರಿಲ್ ಸ್ಲೀವ್ ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂತಂದರೆ, ಡ್ರಿಲ್ಲು ಶ್ಯಾಂಕು ಚಿಕ್ಕದಿದ್ದು ಮಿಷಿನ್ ಸ್ಪಿಂಡಲ್ಲು ದೊಡ್ಡದಿದ್ದಾಗ ಡ್ರಿಲ್ ಸ್ಲೀವ್ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಈ ಡ್ರಿಲ್ ಸ್ಲೀವ್ ಅಲ್ಲ. ಇನ್ನು ಟೇಪರ್ ಸಿ ಡ್ರಿಲ್ ಡ್ರಿಫ್ಟ್. ಈ ಡ್ರಿಫ್ಟು ನಾವು ಮೇಲ್ಗಡೆ ಕ್ವಶನಲ್ಲಿ ಕೇಳಿದ್ದೀವಿ ಅಥವಾ ನೋಡಿದ್ದೀವಿ, ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಲಾರ್ಜರ್ ಡ್ರಿಲ್ಸ್ನ ಫಿಕ್ಸ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಫಿಕ್ಸ್ ಆಗಿರೋ ಡ್ರಿಲ್ನ ರಿಮೂವ್ ಮಾಡೋಕ್ಕೆ ಡ್ರಿಫ್ಟನ್ನು ಯೂಸ್ ಮಾಡ್ತೀವಿ. ಅದೇ ಥರ ಡಿ ನೋಡೋಣ, ಚೆಕ್ ಆ್ಯಂಡ್ ಕೀ ಪ್ಯಾರಲ್ ಶಾಂಕನ್ನ ಯೂಸ್ ಮಾಡೋಕ್ಕೆ. ಸೊ ಅದಕ್ಕೆ ರೂಲ್ಡ್ ಔಟು. ಸೊ ಅದರಿಂದ ದಿ ಆನ್ಸರ್ ಈಸ್ ಬಿ, ಟೇಪರ್ ಸಾಕೆಟ್. ಟೇಪರ್ ಸಾಕೆಟು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಮಿಷಿನ್ ಸ್ಪಿಂಡಲ್ಲು ಚಿಕ್ಕದಾಗಿರ್ತದೆ, ಡ್ರಿಲ್ಲು ದೊಡ್ಡದಾಗಿರ್ತದೆ. ಮಿಷಿನ್ ಸ್ಪಿಂಡಲ್ ಚಿಕ್ಕದಾಗಿರ್ತದೆ ಅಂದರೆ ಅರ್ಥ ಡ್ರಿಲ್ಲಲ್ಲಿರೋ ಟೇಪರ್ ಶಾಂಕು ದೊಡ್ಡದಾಗಿರ್ತದೆ, ಮಿಷನಲ್ಲಿ ಇರೋವಂಥ ಸ್ಪಿಂಡಲ್ಲು ಚಿಕ್ಕದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಟೇಪರ್ ಸಾಕೆಟನ್ನು ಯೂಸ್ ಮಾಡ್ತೀವಿ. ಟೇಪರ್ ಸಾಕೆಟ್ ಅಂತ ಕೊಡ್ತಾನೆ ಅಥವಾ ಬರೀ ಸಾಕೆಟ್ ಅಂತ ಕೊಟ್ಟಿರ್ತಾನೆ, ಎರಡೂ ಕರೆಕ್ಟ್ ಆನ್ಸರೇ. ಟೇಪರ್ ಸಾಕೆಟ್ ಅಂತ ಕೊಟ್ಟಿದ್ರೆ ಟೇಪರ್ ಸಾಕೆಟೇ ಬರೀಬೇಕು, ಬರೀ ಸಾಕೆಟ್ ಅಂತ ಕೊಟ್ಟಿದ್ರೆ ಸಾಕೆಟ್ ಅಂತಲೇ ಬರೀಬೇಕಾಗುತ್ತೆ. ಆಯಿತಾ? ಸೊ ಡ್ರಿಲ್ ಸೈಜು ಕಮ್ಮಿ ಇದ್ದು ಅಂದರೆ ಡ್ರಿಲ್ದು ಟೇಪರ್ ಶಾಂಕ್ ಇದೆಯಲ್ಲ ಅದು ಕಮ್ಮಿ ಇದ್ದು, ಮಿಷಿನ್ ಸ್ಪಿಂಡಲ್ ದೊಡ್ಡದಾಗಿದ್ದರೆ ಡ್ರಿಲ್ ಸ್ಲೀವ್ನ ಯೂಸ್ ಮಾಡ್ತೀವಿ. ಉಲ್ಟಾ ಆದರೆ ಟೇಪರ್ ಸಾಕೆಟ್ನ ಅಥವಾ ಡ್ರಿಲ್ ಸಾಕೆಟನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಮತ್ತೊಂದು ಕ್ವಶನ್ನು, ನೇಮ್ ದಿ ಪಾರ್ಟ್ಸ್ ಮಾರ್ಕ್ಡ್ ಎ ಆ್ಯಂಡ್ ಬಿ ಇನ್ ದ ಜಾಬ್ ಸೆಟಪ್ ಶೋನ್ ಬಿಲೋ. ಇಲ್ಲೊಂದು ಫಿಗರ್ ಇದೆ, ಎ ಆ್ಯಂಡ್ ಬಿ ಅಂತ ನೇಮ್ ಮಾಡಿದ್ದಾರೆ. ಅದು ಏನೇನು ಅಂತ ಹೇಳಬೇಕು. ಎ ಯಾವುದು? ಕ್ಲ್ಯಾಂಪ್ಸ್. ಎ ಕ್ಲ್ಯಾಂಪ್ಸ್. ಬಿ ಏನಪ್ಪ ಅಂತಂದರೆ ಸ್ಟೆಪ್ಡ್ ಬ್ಲಾಕ್. ಅದು ಸ್ಟೆಪ್ ಇದೆಯಲ್ಲ ಅದಕ್ಕೆ ಅದನ್ನು ಸ್ಟೆಪ್ಡ್ ಬ್ಲಾಕ್ ಅಂತ ಕರೀತಾರೆ. ಇದನ್ನು ನೋಡಿ, ಜಾಬ್ ಹೈಟು ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಲ್ಲಿಸ್ಕೊಂಡಿದೆ. ಜಾಬ್ ಹೈಟ್ ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ, ಈ ಸ್ಟೆಪ್ ಇನ್ನೊಂದು ಕೆಳಗಡೆ ಇಟ್ಕೊಂಡು ಲಾಕ್ ಮಾಡ್ಬೋದು. ಇನ್ನೂ ಕಮ್ಮಿ ಆಯಿತು ಅಂದರೆ ಅದಕ್ಕೂ ಇನ್ನೊಂದು ಸ್ಟೆಪ್ ಕೆಳಗಡೆ ಇಟ್ಕೊಂಡು ಲಾಕ್ ಮಾಡ್ಬೋದು. ಸೊ ಇದು ಎ ಪೋರ್ಷನ್ನು ಕ್ಲ್ಯಾಂಪು ಮತ್ತು ಬಿ ಇರೋದು ಸ್ಟೆಪ್ಡ್ ಬ್ಲಾಕ್. ಆ್ಯಂಡ್ ಇಲ್ಲೊಂದು ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ, ಈ ಪಾರ್ಟನ್ನು ಏನು ಅಂತ ಹೇಳಬೇಕಾಗುತ್ತೆ. ನೋಡಿ, ಸ್ಲೀವ್ಸ್ಗೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನೋಡಿ, ಮೇಲ್ಗಡೆಯಿಂದ ಟೇಪರ್ ಒಂದಷ್ಟು ದೂರ ಹೋಗಿ ಪುನಃ ಅದು ಉಲ್ಟಾ ಟೇಪರ್ ಆ ಕಡೆಗೆ ಹೋಗಿದೆ. ಸ್ಲೀವ್ ಥರನೇ ಕಾಣುತ್ತೆ, ಬಟ್ ಸ್ಲೀವಲ್ಲಿ ಮೇಲ್ಗಡೆಯಿಂದ ಒಂದು ಟೇಪರ್ ಇರುತ್ತೆ ಅಷ್ಟೇ. ಇಲ್ಲಿ ಕೆಳಗಡೆ ನೋಡಿ ಇನ್ನೊಂದು ಟೇಪರಲ್ಲಿ ಹೋಗಿದೆ. ಇದನ್ನು ಆರ್ಬರ್ ಅಂತ ಕರೀತಾರೆ. ದಿ ಆನ್ಸರ್ ಈಸ್ ಎ, ಆರ್ಬರ್. ಈ ಆರ್ಬರ್ ಮೂಲಕನೇ ಡ್ರಿಲ್ ಚೆಕ್ಕನ್ನು ನಾವು ಮಿಷಿನ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡೋದು. ಆ್ಯಂಡ್ ವಿಚ್ ಈಸ್ ಯೂಸ್ಡ್ ಟು ರಿಮೂವ್ ಡ್ರಿಲ್ ಆ್ಯಂಡ್ ಸಾಕೆಟ್ಸ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್. ಇಲ್ಲಿ ನೋಡಿ, ಪುನಃ ಇನ್ನೊಂದು ಕ್ವಶನ್ ಕೇಳ್ತಾನೆ. ಡ್ರಿಲ್ನ ಸಾಕೆಟ್ಸಿಂದ ಅಥವಾ ಮಿಷಿನ್ ಸ್ಪಿಂಡಲ್ನಿಂದ, ಡ್ರಿಲ್ ಸಾಕೆಟು ಮತ್ತು ಡ್ರಿಲ್ಲು ಎರಡೂ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ ಮಿಷಿನ್ ಸ್ಪಿಂಡಲ್ಗೆ. ಆವಾಗ ಅದನ್ನು ಏನನ್ನು ಯೂಸ್ ಮಾಡಿ ನಾವು ರಿಮೂವ್ ಮಾಡ್ತೀವಿ ಅಂದರೆ, ಆನ್ಸರ್ ಈಸ್ ದ ವಿಚ್ ಈಸ್ ಯೂಸ್ಡ್ ಟು ರಿಮೂವ್ ಡ್ರಿಲ್ಸ್ ಆ್ಯಂಡ್ ಸಾಕೆಟ್ಸ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್. ಇದು ಆನ್ಸರ್ ತಪ್ಪಿದೆ. ಇದು ಆನ್ಸರ್ ಆ್ಯಕ್ಚುಲಿ ಆನ್ಸರ್ ಏನೇ. ಡ್ರಿಫ್ಟನ್ನೇ ಯೂಸ್ ಮಾಡಿ ನಾವು ತೆಗೆಯೋದು. ಎಲ್ಲಿ ರಿಮೂವಲ್ ಡ್ರಿಲ್ ಆ್ಯಂಡ್ ಸಾಕೆಟ್ಸ್ ಫ್ರಮ್ ದಿ ಮಿಷಿನ್ ಸ್ಪಿಂಡಲ್, ಸಾಕೆಟ್ಸನ್ನ ಆಗಲಿ ಅಥವಾ ಡ್ರಿಲ್ಸನ್ನೇ ಆಗಲಿ ಯಾವುದನ್ನಾದ್ರು ತೆಗಿಬೇಕಾದ್ರೆ ನಾವು ಉಪಯೋಗಿಸೋವಂಥದ್ದು ಡ್ರಿಫ್ಟೇ. ಇದು ಆನ್ಸರ್ ತಪ್ಪು ಅಂತ ಆಗಿದೆ, ಇದು ಬಿ ಅಂತ ಆಗ್ಬಿಟ್ಟಿದೆ, ಟೈಪಿಂಗ್ ಮಿಸ್ಟೇಕು. ಇದು ಎ ಆನ್ಸರು, ಡ್ರಿಫ್ಟ್. ಆ್ಯಂಡ್
ವಿಚ್ ಟೈಪ್ ಆಫ್ ಟೇಪರ್ ಈಸ್ ಪ್ರೊವೈಡೆಡ್ ಇನ್ ದಿ ಡ್ರಿಲ್ ಶ್ಯಾಂಕ್. ಮತ್ತು ಡ್ರಿಲ್ ಶ್ಯಾಂಕಲ್ಲಿ ಯಾವ ಟೈಪ್ ಆಫ್ ಟೇಪರು ಕೊಟ್ಟಿದ್ದಾನೆ, ಯಾವ ಟೈಪ್ ಟೇಪರ್ನ ಪ್ರೊವೈಡ್ ಮಾಡಿದ್ದಾನೆ. ಅಂದರೆ ಇದರಲ್ಲಿ ಒಂದು 4 ಥರ ಟೇಪರ್ ಇದೆ. ಪಿನ್ ಟೇಪರು, ಮೆಟ್ರಿಕ್ ಟೇಪರು, ಮೋರ್ಸ್ ಟೇಪರು, ಜರ್ನೋ ಟೇಪರ್ ಅಂತ. ಇದರಲ್ಲಿ ಜರ್ನೋ ಟೇಪರು ಮತ್ತು ಮೋರ್ಸ್ ಟೇಪರು ಅಂತ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಯೂಶ್ವಲಾಗಿ ನಾವು ಯೂಸ್ ಮಾಡುವಂಥದ್ದು, ಆವಾಗಲೇ ಸುಮಾರು ಸಲ ಹೇಳಿದ್ದೀನಿ, MT1 to MT5 ಅಂತ. ಆ MT ಅಂತಂದರೆ ಮೋರ್ಸ್ ಟೇಪರ್. ದಿ ಆನ್ಸರ್ ಈಸ್ ಸಿ, ಮೋರ್ಸ್ ಟೇಪರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಟ್ರೈನೀಸ್. ಪ್ರೀತಿ ವಿದ್ಯಾರ್ಥಿಗಳೇ, ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆಲ್. ಎಲ್ರಿಗೂ ನನ್ನ ಜ್ಞಾಪಕ ಇರಲಿ, ಮನೆಯಿಂದ ಹೊರಗಡೆ ಹೋಗ್ಬಿಡಿ, ಯಾರೂ ಮಾಸ್ಕ್ ಯೂಸ್ ಮಾಡಿ. ಮತ್ತು ಇವತ್ತಿನ ಕ್ಲಾಸ್ನ ಸಂಪೂರ್ಣವಾಗಿ ನೋಡಿ, ಕರೆಕ್ಟಾಗಿ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಹಂಗೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಾಲ್ ಮಾಡಾದಮೇಲೆ ಅದರಲ್ಲಿರುವಂಥ ಅಸೈನ್ಮೆಂಟು 14 ಅಸೈನ್ಮೆಂಟ್ ಇದ್ದಾವಲ್ಲ, 14 ಅಸೈನ್ಮೆಂಟನ್ನು ಬರೆದು, ಕ್ವಶನ್ನು ಮತ್ತು ಆನ್ಸರ್ ಎರಡನ್ನೂ ಬರೆದು ನನಗೆ ಫೋಟೋ ತೆಗೆದು ಕಳಿಸಿ. ಅಲ್ಲಿ ತನಕ ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಬೈ. ಪುನಃ ಇನ್ನೊಂದು ಕ್ಲಾಸ್ ತೊಗೊಂಡು ನಾನು ನಾಳೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.